ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿಯ ಕಲಾ ವಿಭಾಗವನ್ನ ಓದಿದಂತಹ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಒಂದು ಕಾಡ್ತಾ ಇರುವ ಪ್ರಶ್ನೆ: ನಮ್ಮ ಮುಂದಿನ ಆಯ್ಕೆಗಳೇನು? ಪರೀಕ್ಷೆ ಮುಗಿದಿದೆ, ಪರೀಕ್ಷೆಯನ್ನ ಚೆನ್ನಾಗಿ ಕೂಡ ಬರೆದಿದ್ದೀವಿ. ಆದ್ರೆ ಮುಂದೇನ್ ಮಾಡಬೇಕು ನಾವು ಅನ್ನುವ ಒಂದು ಪ್ರಶ್ನೆ ಅವರನ್ನ ತುಂಬಾನೇ ಕಾಡ್ತಿದೆ. ಅದು ಕೇವಲ ಕಲಾ ವಿಭಾಗದವರಿಗೆ ಮಾತ್ರ ಅಂತಲ್ಲ, ವಾಣಿಜ್ಯ ವಿಭಾಗದವರಿಗೂ ಆಗ್ತಾ ಇದೆ, ವಿಜ್ಞಾನ ವಿಭಾಗದವರಿಗೂ ಆಗ್ತಾ ಇದೆ. ಹಾಗಾದ್ರೆ ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯದ ದೃಷ್ಟಿಯಿಂದ ಹಾಗೂ ಅವರ ಕೌಶಲ್ಯವನ್ನಾಧರಿಸಿ ಯಾವ ಆಯ್ಕೆ ಮಾಡಿಕೊಂಡ್ರೆ ಅವರಿಗೆ ಉತ್ತಮ ಅನ್ನೋದನ್ನ ತಿಳಿಸಿಕೊಡುವಂತಹ ಒಂದು ಪ್ರಯತ್ನ. ಕಲಾ ವಿಭಾಗ ಅಂದ್ಕೂಡ್ಲೆ, ಓ, ನಿಂದು ಕಲಾ ವಿಭಾಗನಾ, ಬಿಡು ಅಂತ ಮೂಗು ಮುರಿಯೋರೇ ಜಾಸ್ತಿ. ಆದ್ರೆ ಅವರಿಗೆ ಯಾರಿಗೂ ಗೊತ್ತಿಲ್ಲ, ಕಲಾ ವಿಭಾಗ ಅನ್ನೋದು ಅವಕಾಶಗಳ ಆಗರ ಅನ್ನೋದು. ಹಾಗಾದ್ರೆ ಕಲಾ ವಿಭಾಗಗಳಿಗೆ ಎಂತಹ ಅವಕಾಶಗಳಿದಾವೆ, ಏನ್ ಮಾಡಬಹುದು ಅನ್ನುವ ಒಂದು ಮಾರ್ಗದರ್ಶನ ಈ ವಿಡಿಯೋದಲ್ಲಿ ನಿಮ್ಗೆ ಸಿಕ್ಕೇ ಸಿಗತ್ತೆ. ಸ್ಪರ್ಧಾ ಅಕಾಡೆಮಿ ಎಡ್ತೋಕ ವತಿಯಿಂದ ನಾನು ದತ್ತಾತ್ರೇಯ ಪರಮೇಶ್ವರ. ಹಾಗಾದ್ರೆ ಶುರು ಮಾಡೋಣ. ಮುಂದಿನ ಆಯ್ಕೆಗಳೇನೇನಿದೆ ಅಂತ. ಸಾಂಪ್ರದಾಯಿಕವಾದಂತಹ ಒಂದು ಶೈಲಿಯಲ್ಲಿ ನಾವು ಮೊದಲು ತಿಳ್ಕೊಳ್ಳೋಣ. BA ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ. ಇದೇನ್ ಸರ್ ಇದು? 3 ವರ್ಷ BA ಓದ್ಬೇಕಾ ಅನ್ನುವ ಪ್ರಶ್ನೆಯನ್ನ ನೀವು ಮಾಡ್ತೀರಾ, ಗೊತ್ತು. ಅಂದ್ರೆ BA ಯನ್ನ ನೀವು ಮಾಡ್ತಾ ಮಾಡ್ತಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ಕೋಬೇಕು. ಬೇಕಾದ್ರೆ ನೀವು BA ಯನ್ನ ಎಕ್ಸ್ಟರ್ನಲ್ ಆಗಿ ಮಾಡಿ. ಯಾಕೆಂದ್ರೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವುದಕ್ಕೆ ಒಂದು ಪದವಿ ಅಗತ್ಯ ಆಗಿರುತ್ತದೆ. ಆ ನಿಟ್ಟಿನಲ್ಲಿ ನಮ್ಗೊಂದು ಪದವಿ ಬೇಕು. ನೀವು ಬೇಕಾದ್ರೆ ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ BA ಪದವಿಯನ್ನ ಪಡ್ಕೊಳ್ಳಿ, ಅದು ನಡೆಯುತ್ತೆ. ಅಥವಾ ರೆಗ್ಯುಲರ್ ಆಗಿ BA ಪದವಿಯನ್ನ ಮಾಡ್ತಾ ಮಾಡ್ತಾ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಮಾಡ್ಕೊಳ್ಳಿ. ಕೆಲವೊಂದಿಷ್ಟು ವಿಷಯಗಳನ್ನ ನಾವು ನೇರವಾಗಿ ಅಭ್ಯಾಸ ಮಾಡುವ ಪೂರ್ವದಲ್ಲಿ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸುವಾಗ ಯಾವುದಾದ್ರೂ ಒಂದಿಷ್ಟು ಕೋಚಿಂಗ್ ಸೆಂಟರ್ಗಳ ಸಹಾಯವನ್ನ ಪಡ್ಕೊಂಡು ಒಂದು ಐಡಿಯಾವನ್ನ ನೀವು ಪಡ್ಕೋಬೇಕು. ಸ್ಥಳೀಯವಾಗಿ ನಮ್ಮ ಕಾಲೇಜಿನ ಹತ್ರನೇ ಪರಿಪೂರ್ಣ ಅನ್ನುವಂತಹ ಒಂದು ಕೋಚಿಂಗ್ ಸೆಂಟರ್ ಇದೆ, ಅಲ್ಲಿ ಕೂಡ ನಿಮ್ಗೆ ಒಳ್ಳೆ ತರಬೇತಿ ಸಿಗತ್ತೆ. ಅಂಕೋಲಾದಲ್ಲಿ ಶ್ರೀರಾಮ ಸ್ಟಡಿ ಸರ್ಕಲ್ ಅಂತ ಇದೆ, ಅಲ್ಲಿ ನಿಮ್ಗೊಳ್ಳೆ ನಾಲೆಜ್ ಸಿಗತ್ತೆ, ಒಂದು ಐಡಿಯಾ ಸಿಗತ್ತೆ. ಏನೇನು ಸಿಲೆಬಸ್ ಇರತ್ತೆ, ನಾವು ಹೆಂಗೆ ಪ್ರಿಪೇರ್ ಆಗಬೇಕು ಅನ್ನುವ ಸಣ್ಣ ತರಬೇತಿ ಇದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ನಾವು ತುಂಬಾ ಚೆನ್ನಾಗಿ ಎದುರಿಸಬಹುದು. ಹಾಗೇನೆ ಧಾರವಾಡದಲ್ಲಿ, ಬೆಂಗಳೂರಿನಲ್ಲಿ ಸಾಕಷ್ಟು ಬೇರೆ ಬೇರೆಯ ಒಳ್ಳೊಳ್ಳೆಯ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಧಾರವಾಡದಲ್ಲಿ ನಿಮ್ಗೆ ಒಳ್ಳೊಳ್ಳೆ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಕೇಂದ್ರಗಳಿದಾವೆ. ಅಲ್ಲಿ ಕೂಡ ನೀವೇನ್ ಮಾಡಬಹುದು ಅಂತಂದ್ರೆ, ಓದಿನ ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನ ಮಾಡ್ಕೋಬೇಕು. ಇದು ಬಹಳ ಅತ್ಯುತ್ತಮವಾದಂತಹ ಆಯ್ಕೆ. ಯಾಕೆಂದ್ರೆ ಸರ್ಕಾರದಲ್ಲಿ ತುಂಬಾ ಹುದ್ದೆಗಳಿದಾವೆ. ಆ ಹುದ್ದೆಗಳಿಗಾಗಿ ಗೊತ್ತಿರುವವರು ತುಂಬಾ ಕಡಿಮೆ, ಗೊತ್ತಿದ್ರು ಸುಮ್ಮನೆ ಅಪ್ಲಿಕೇಶನ್ ಹಾಕುವವರು ಜಾಸ್ತಿ. 1 ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಅಂತಂದ್ರೆ ಅದರಲ್ಲಿ 50,000 ಜನ ಸುಮ್ಮನೆ ಪರೀಕ್ಷೆಗೆ ಹೋಗಿ ಕುತ್ಕೋತಾರೆ. ಇನ್ನೊಂದು 25,000 ಜನ ಸ್ವಲ್ಪ ಸ್ವಲ್ಪ ಓದ್ಕೊಂಡಿರ್ತಾರೆ, ಅವರು ಕೂಡ ಲೆಕ್ಕಕ್ಕೆ ಬರಲ್ಲ. 75,000 ಅಲ್ಲಿಗೆ ಹೋಯ್ತು. ಇನ್ನುಳಿದ 25,000ದಲ್ಲಿ ಒಂದು 20,000 ಜನ ಸ್ವಲ್ಪ ತೀರಾ ಏನಲ್ಲ, ಒಂದ್ ಚೂರು ಚೂರು ಪಾರು ತಯಾರು ಮಾಡ್ಕೊಂಡಿರ್ತಾರೆ, ಒಂಚೂರು ಐಡಿಯಾ ಇರತ್ತೆ. ಮಿಕ್ಕುಳಿದ 5,000 ಜನ ಏನಿದ್ದಾರೆ ಅವರು ಚೆನ್ನಾಗಿ ಪ್ರಿಪೇರ್ ಮಾಡಿರ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರನೇ ಅವ್ರು ತಯಾರಿ ಮಾಡಿರ್ತಾರೆ. ಅವರು ನಿಜವಾದಂತಹ ಕಾಂಪಿಟೇಟರ್ಸ್. ಅವರಲ್ಲಿ ನಾವು ಒಬ್ಬರಾಗಬೇಕು. ಈ ನಿಟ್ಟಿನಲ್ಲಿ ನಾವು BA ಯ ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಕಲಾ ವಿಭಾಗದ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ವಿಷಯಗಳ ಆಯ್ಕೆ ಏನ್ ಮಾಡ್ಕೋಬೇಕು? BA ಯಲ್ಲಿ ಬೇರೆ ಬೇರೆ ವಿಷಯಗಳಿದಾವೆ. ಒಂದು, ಸ್ಪರ್ಧಾತ್ಮಕ ಪರೀಕ್ಷೆಯ ಸಿಲೆಬಸ್ ಅನ್ನ ತೆಗೆದು ನೋಡಿದ್ರೆ ಅದರಲ್ಲಿ ಏನೇನಿರುತ್ತದೆ? ಸಾಮಾನ್ಯವಾಗಿ ಒಂದು SDAನೋ, FDAನೋ ಅಥವಾ PDOನೋ ಯಾವುದಾದ್ರೂ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಇದೆ ಅಂತಾದ್ರೆ
ಅಲ್ಲಿ ಇರುವಂತಹ ವಿಷಯಗಳನ್ನೇ ನಾವು ಬಿ ಎಲ್ಲಿ ಆಯ್ಕೆ ಮಾಡಿಕೊಂಡ್ರೆ ಅವಾಗ ಎರಡೂ ಕಡೆ ಅನುಕೂಲ ಆಗತ್ತೆ. ಯಾವ್ಯಾವ ವಿಷಯಗಳಿದಾವೆ? ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಪ್ರಶ್ನೆಗಳು ಬರುತ್ತೆ. ಒಂದು 10% ರಿಂದ 15% ವರೆಗೆ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಬರುತ್ತೆ. ರಾಜ್ಯಶಾಸ್ತ್ರ ಮತ್ತು ಸಂವಿಧಾನ ಅದಕ್ಕೆ ಸಂಬಂಧಪಟ್ಟಂತಹ ಒಂದು 10-15% ಪ್ರಶ್ನೆಗಳು ಬರ್ತದೆ. ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ 5ರಿಂದ 8% ಪ್ರಶ್ನೆಗಳು ಬರ್ತದೆ. ಆಮೇಲೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಒಂದು 5% ಪ್ರಶ್ನೆಗಳು ಬರುತ್ತೆ. ಇವುಗಳ ಜೊತೆಗೆ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರಶ್ನೆಗಳು ಬರಬಹುದು. ಇದರ ಜೊತೆಯಲ್ಲಿ ಇಂಗ್ಲಿಷು ಹಾಗೂ ಭೂಗೋಳ ಶಾಸ್ತ್ರ, ಬಹಳ ಮಹತ್ವದಾದಂತಹ ಭೂಗೋಳ ಶಾಸ್ತ್ರ ಇದೆ. ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇರ್ತದೆ. ಹೀಗಾಗಿ ನಾವು ಬಿ ಎಯಲ್ಲಿ ಈ ಎಲ್ಲ ವಿಷಯಗಳನ್ನ ಸಮತೋಲನದಿಂದ ಆಯ್ಕೆ ಮಾಡಿಕೊಂಡ್ರೆ ಪರೀಕ್ಷೆಗೆ ನಾವು ಅರ್ಧ ತಯಾರಿ ಮಾಡಿಕೊಂಡ ಹಾಗೆ. ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ಇದರ ಜೊತೆಗೆ ಕಂಪ್ಯೂಟರ್ ಅಪ್ಲಿಕೇಶನ್, ದೈನಂದಿನ ವಾರ್ತಾಪತ್ರಿಕೆಗಳನ್ನು ಓದುವುದು ಬಹಳ ಅವಶ್ಯಕ. ಕಂಪ್ಯೂಟರ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳು ಬರ್ತದೆ, ಒಂದು 10 ಪ್ರಶ್ನೆಗಳು ಬರಬಹುದು. ಹಾಗೆ ಕಂಪ್ಯೂಟರ್ ನಾಲೆಜ್, ಈ ಬಿ ಎ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿ ಜೊತೆಯಲ್ಲಿ ಕಂಪ್ಯೂಟರ್ ಬಗ್ಗೆ ಕೂಡ ನೀವು ಒಂದಿಷ್ಟು ಕೋರ್ಸ್ಗಳನ್ನ ಮಾಡ್ಕೊಂಡ್ಬಿಟ್ರೆ ಅಲ್ಲಿಗೆ ನಿಮ್ಗೆ ಇನ್ನೊಂದಿಷ್ಟು ಚೆನ್ನಾಗಿ ತಯಾರಿ. ದಿನನಿತ್ಯ ಪೇಪರ್ ಓದಿ, ಆ ಪೇಪರ್ ಅಲ್ಲಿ ಬರುವಂತಹ ಹೊಸ ಹೊಸ ವಿಚಾರಗಳನ್ನೆಲ್ಲ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ. ನೋಟ್ ಮಾಡಿ ಇಟ್ಕೊಳ್ಳುವಾಗ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ಯಾವ್ಯಾವುದು, ರಾಷ್ಟ್ರೀಯ ವಿದ್ಯಮಾನಗಳು ಯಾವ್ಯಾವುದು, ರಾಜ್ಯದ ವಿದ್ಯಮಾನಗಳು ಯಾವ್ಯಾವುದು, ಕ್ರೀಡೆಗೆ ಸಂಬಂಧಪಟ್ಟಂತಹ ವಿಶೇಷತೆಗಳು ಏನೇನು, ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಏನೇನು ವಿಶೇಷತೆಗಳಿದಾವೆ, ಯಾವ್ಯಾವ ಪ್ರಶಸ್ತಿಯನ್ನ ಯಾರ್ಯಾರಿಗೆ ಕೊಟ್ಟಿದ್ದಾರೆ, ನೊಬೆಲ್ ಪ್ರಶಸ್ತಿ, ಆಸ್ಕರ್ ಪ್ರಶಸ್ತಿ, ಜ್ಞಾನಪೀಠ ಪ್ರಶಸ್ತಿ, ಖೇಲ್ ರತ್ನ ಪ್ರಶಸ್ತಿ, ಆಮೇಲೆ ಪದ್ಮಶ್ರೀ, ಪದ್ಮವಿಭೂಷಣ, ಹೀಗೆ ಬೇರೆ ಬೇರೆ ವಿಷಯಗಳನ್ನ ಒಂದೊಂದು ಕಡೆ ಬರ್ಕೊಂತ ಹೋಗ್ಬೇಕು. ಆಮೇಲೆ ಏನ್ ಬದಲಾವಣೆ ಆಯಿತು, ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಏನ್ ಬದಲಾವಣೆ ಆಯಿತು, ಹೊಸದಾಗಿ GI ಟ್ಯಾಗ್ಗಳನ್ನ ಯಾವ್ಯಾವ ವಸ್ತುಗಳು ಪಡ್ಕೊಂಡ್ವು, ಜೌಗು ಪ್ರದೇಶಗಳಾಗಿ ಯಾವ್ಯಾವ ಹೊಸ ಸ್ಥಳಗಳು ಸೇರ್ಪಡೆಯಾದವು, ವಿಶ್ವ ಪರಂಪರೆಯ ಪಟ್ಟಿಗೆ ಏನೇನು ಸೇರ್ಪಡೆಯಾಯಿತು, ಈ ತರಹದ ವಿಷಯಗಳನ್ನ, ಹೊಸ ಹೊಸ ಸಂಶೋಧನೆಗಳನ್ನ ನೀವು ಈ ವಾರ್ತಾಪತ್ರಿಕೆಗಳನ್ನ ಓದುವುದರ ಮೂಲಕ ದಿನನಿತ್ಯ ಒಂದು ಅರ್ಧ ಗಂಟೆ ನೀವು ಪತ್ರಿಕೆಗಳನ್ನ ಓದುವುದಕ್ಕಾಗಿ ಮೀಸಲಿಟ್ರೆ ಖಂಡಿತ ನಿಮಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯತೆ 100% ಇದೆ. ಹಾಗೆ ವಿಷಯಗಳ ಆಯ್ಕೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಜೊತೆಯಲ್ಲಿ ನಡೀಲಿ. ಜೊತೆಯಲ್ಲಿ ಮೆಂಟಲ್ ಎಬಿಲಿಟಿ ಬಹಳ ಇಂಪಾರ್ಟೆಂಟ್. ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಒಂದು 8-10 ಪ್ರಶ್ನೆಗಳಿರುತ್ತದೆ. ಇದರಲ್ಲಿ ಆ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಬೇರೆ ಬೇರೆ ಕೋರ್ಸ್ಗಳನ್ನು ಕೂಡ ನೀವು ಒಂದ್ ತಿಂಗಳು, ಬಹಳ ದಿನ ಏನ್ ಬೇಡ, 1 ತಿಂಗಳು 2 ತಿಂಗಳು ನೀವು ಆ ಮೆಂಟಲ್ ಎಬಿಲಿಟಿ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ಆವಾಗ ಸ್ಪರ್ಧಾತ್ಮಕ ಪರೀಕ್ಷೆ ಬಹಳ ಸುಲಭ ಆಗತ್ತೆ. ಹಾಗೆ ಅಯ್ಯೋ 3 ವರ್ಷ ಬಿ ಎ ಮಾಡ್ಬೇಕಾ ಅಂತ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. 3 ವರ್ಷದ ಬಿ ಎಯ ಜೊತೆಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯ ಕೋಚಿಂಗ್ ಒಂದ್ ಕಡೆ ನಿರಂತರವಾಗಿ ನಡೀತಾ ಇರ್ಲಿ. ನೀವು ಒಂದು ವೇಳೆ ಆಫ್ಲೈನ್ ಅಲ್ಲಿ ತರಬೇತಿಯನ್ನು ಪಡ್ಕೊಳ್ಳಿಕ್ ಆಗ್ಲಿಲ್ಲ ಅಂತಂದ್ರೆ ಒಳ್ಳೊಳ್ಳೆಯ ಆನ್ಲೈನ್ ನಲ್ಲಿ ತರಬೇತಿ ಇದಾವೆ. ನಿಮ್ಮ ಬಿಡುವಿನ ವೇಳೆಯನ್ನ ಅಡ್ಜಸ್ಟ್ ಮಾಡಿಕೊಂಡು ನೀವು ಆನ್ಲೈನ್ ತರಬೇತಿಗೆ ಜಾಯಿನ್ ಆಗ್ಬೋದು. ಜೊತೆಯಲ್ಲಿ ಕಂಪ್ಯೂಟರ್ ಕೋರ್ಸ್ ಮಾಡ್ಕೊಳ್ಳಿ. ಜೊತೆಯಲ್ಲಿ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಅಪ್ಲಿಕೇಶನ್ ಲೆವೆಲ್ ಪ್ರಶ್ನೆಗಳು ಯಾವ್ಯಾವುದು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇದರ ಜೊತೆಯಲ್ಲಿ ನಾವೇನ್ ಮಾಡಬೇಕು ಅಂತ ಕೇಳಿದ್ರೆ ಮೆಂಟಲ್ ಎಬಿಲಿಟಿ ಮತ್ತು ನ್ಯೂಸ್ ಪೇಪರ್ ರೀಡಿಂಗ್, ಕರೆಂಟ್ ಅಫೇರ್ಸ್ಗೆ ಮಾಡ್ಕೊಂಡ್ಬಿಟ್ರೆ ಆ 3 ವರ್ಷದಲ್ಲಿ ನೀವೊಂದು ದೊಡ್ಡ ಸಂಪನ್ಮೂಲ, ದೊಡ್ಡ ಶಕ್ತಿ ಆಗಿ ಹೊರಗೆ ಬೀಳ್ತೀರಾ. ಆವಾಗ ನೀವು ಸುಲಭವಾಗಿ ಯಾವುದೇ ಪರೀಕ್ಷೆಯನ್ನ ಕೂಡ ಪಾಸ್ ಮಾಡ್ತೀರಾ. ಮೆರಿಟ್ ಅಲ್ಲಿ ನೀವು ಆಯ್ಕೆಯಾಗ್ತೀರಾ. ಆಯ್ಕೆಯ ಪಟ್ಟಿಯಲ್ಲಿ ಅತ್ಯಂತ ಮೇಲಿನ ಹಂತದಲ್ಲಿ ನಿಮ್ಮ ಹೆಸರು ಇರುತ್ತದೆ. ಯಾಕೆಂದ್ರೆ ಇಂತಹ ತರಬೇತಿಯನ್ನ ನೀವು ಪಡ್ಕೊಂಡ್ರಿ ಅಂತಾದ್ರೆ, ಈ ತರ ಪ್ರಯತ್ನ ಮಾಡಿದ್ರಿ ಅಂತಾದ್ರೆ ನಿಮ್ಮನ್ನ ಹಿಂದಕ್ಕೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಅಂತವರು ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ಸಿಗ್ತಾರೆ. ಆ ಬೆರಳೆಣಿಕೆಯ ಜನರಲ್ಲಿ ನೀವು ಒಬ್ರಾಗ್ಬೇಕು. ಹಾಗಾದ್ರೆ ಬಿ ಎ ಜೊತೆಯಲ್ಲಿ ನಮ್ಗೆ ಏನೇನೆಲ್ಲ ಪರೀಕ್ಷೆಯನ್ನ ಪಡ್ಕೋಬಹುದು? SDA ಪರೀಕ್ಷೆಯನ್ನ ಬರೀಬಹುದು. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಪ್ರತಿ ವರ್ಷ ಕರಿತಾ ಇರ್ತಾರೆ. ಸಾವಿರಾರು ಹುದ್ದೆಗಳನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಕರಿತಾ ಇರ್ತಾರೆ. PUC ಆದವರು ಕೂಡ ಬರೀಬಹುದು. ಡಿಗ್ರಿ ಈಗ PUC ಆಗಿದೆ, ನೀವು ಈಗಲೇ ಕೂಡ ತಯಾರಿ ಮಾಡ್ಕೊಂಡು SDA ಪರೀಕ್ಷೆಯನ್ನ ಬರೀಬಹುದು. ಬಿ ಎನ್ನ ಮಾಡ್ತಾ SDA ಪರೀಕ್ಷೆಗೆ, SDA ಕಡಿಮೆ ಸಂಬಳ ಇದೆ ಒಂಚೂರು ಅಂತ ಹೇಳಿ ಹೆಚ್ಚಿನ ಸಂಬಳಕ್ಕೆ ನಾನು ಬರಿತೀನಿ ಅಂತ ಹೋಗ್ಬೇಡಿ.
ಮೊದಲು ಯಾವುದಾದ್ರೂ ಒಂದು ಉದ್ಯೋಗವನ್ನ ಕಂಡುಕೊಳ್ಳಿ. ಆಮೇಲೆ ಪದೋನ್ನತಿಯನ್ನ ಹೊಂತಾ ಹೊಂತಾ ಬರ್ಬೋದು. ಮತ್ತೆ ಪರೀಕ್ಷೆನ ತಗೋಬಹುದು. ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್ ಅನೇಕ ಇಲಾಖೆಗಳಲ್ಲಿರುವಂತಹ ಒಂದು ಕ್ಲರಿಕಲ್ ಪೋಸ್ಟ್ ಆಗಿರುತ್ತದೆ. ಇವತ್ತು ಒಳ್ಳೆಯ ಮೌಲ್ಯಯುತವಾದಂತಹ ಒಂದು ಸರ್ಕಾರಿ ಉದ್ಯೋಗಗಳಲ್ಲಿ ಒಂದು SDA ಉತ್ತಮವಾದಂತಹ ಸಂಬಳ ಕೂಡ ಇದೆ. ಸ್ಟಾರ್ಟಿಂಗ್ ಅಲ್ಲೇ ನೀವು 30,000 ರಿಂದ 40,000 ರೂಪಾಯಿಗಳನ್ನ ವೇತನವಾಗಿ ಪಡೀಲಿಕ್ಕೆ ಸಾಧ್ಯ ಇರುವಂತಹ ಅತ್ಯುತ್ತಮ ಅವಕಾಶ. ಆಮೇಲೆ FDA ಪದವಿ ಆದಮೇಲೆ ಪ್ರಥಮ ದರ್ಜೆ ಸಹಾಯಕರು ಸ್ವಲ್ಪ ಜಾಸ್ತಿ ಇರುವಂತಹ ಸಂಬಳ 45,000-50,000 ಸಾವಿರಗಳಷ್ಟು ಸಂಬಳ ಇರುವಂತಹ ವಿವಿಧ ಇಲಾಖೆಗಳಲ್ಲಿರುವಂತದ್ದು ಪದವಿ ಆಗಿರಬೇಕು. ಯಾವುದೇ ಪದವಿ, ಅದು BA BCom BSc ಯಾವುದೇ ಇರಲಿ, ಪದವಿ ಆಗಿರಬೇಕು. ಹಾಗೆ ಪದವಿ ಬಹಳ ಮುಖ್ಯ ಮಕ್ಕಳೇ. ಕೇವಲ ನಾನು PUC ಮಾಡ್ತೀನಿ BA ಮಾಡಲ್ಲ ಅನ್ನೋದಕ್ಕಿಂತ PUC ಆಗಿದೆ, BA 3 ವರ್ಷಗಳಲ್ಲಿ ಮುಗೀತದೆ. ಬರೀ BA ಮಾಡ್ಕೊಂಡು ಕುತ್ಕೊಳ್ಳೋದಲ್ಲ, BA ಜೊತೆಯಲ್ಲಿ ನಾವು ಇದು ತಯಾರಿ ಮಾಡ್ಕೋತಾ ಇರಬೇಕು. 3 ವರ್ಷಗಳ ತಯಾರಿ ಇದೆಯಲ್ಲ, ಅದು ನಿಮ್ಮನ್ನ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡುತ್ತೆ, ನೋ ಡೌಟ್. ಆಮೇಲೆ PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, ಇದಕ್ಕೆ ನೀವು ವಿಶೇಷವಾಗಿ ಪಂಚಾಯತ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ತಿಳ್ಕೊಂಡಿರ್ಬೇಕಾಗ್ತದೆ. ಪಂಚಾಯತ ಅಭಿವೃದ್ಧಿ ಅಧಿಕಾರಿಯಾಗಿ ಅವನ ಕರ್ತವ್ಯಗಳೇನೇನು ಮಾಡಬೇಕಾಗತ್ತೆ, ಬೇರೆ ಬೇರೆ ಸರ್ಕಾರದ ಯೋಜನೆಗಳೇನು ಏನೇನಿದಾವೆ, ಕೇಂದ್ರ ಸರ್ಕಾರದ ಯೋಜನೆಗಳೇನು, ರಾಜ್ಯ ಸರ್ಕಾರದ ಯೋಜನೆಗಳೇನು, ಪಂಚಾಯತಕ್ಕೆ ಸಂಬಂಧಪಟ್ಟಂತಹ ಕಾಯ್ದೆಗಳು ಯಾವ್ಯಾವಿದೆ, ಇವುಗಳೆಲ್ಲವನ್ನ ಕೂಡ ನಾವು ಚೆನ್ನಾಗಿ ನೋಡ್ಕೊಂಡಿರ್ಬೇಕಾಗ್ತದೆ. PDO ಇದು ಕೂಡ ಗೆಜೆಟೆಡ್ ಆಗಿರುವಂತಹ ಒಂದು ಅತ್ಯುತ್ತಮವಾದಂತಹ ಪೋಸ್ಟು. ಪ್ರತಿ ಪಂಚಾಯತ್ ಅಲ್ಲಿ ಒಬ್ಬೊಬ್ರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇರ್ತಾರೆ. ತುಂಬಾ ಜವಾಬ್ದಾರಿ ಇರುವಂತಹ ಒಂದು ಪೋಸ್ಟ್. ಹಾಗೆ PDO ಆಗೋದಕ್ಕೆ ನೀವು ಪ್ರಯತ್ನ ಪಡಬಹುದು. ಆಮೇಲೆ KAS, ನೀವು SDA FDA PDO ಜೊತೆಗೇನೆ KAS ಗೆ ಪ್ರಿಪರೇಷನ್ ಮಾಡ್ಕೋಬಹುದು. KAS ನಲ್ಲಿ ಮುಖ್ಯ ಪರೀಕ್ಷೆ ಮತ್ತು ಆರಂಭಿಕ ಪರೀಕ್ಷೆಗಳಿರ್ತದೆ. ಆರಂಭಿಕ ಪರೀಕ್ಷೆಗಳನ್ನ ಉತ್ತೀರ್ಣ ಆದ್ಮೇಲೆ ನೀವು ಮುಖ್ಯ ಪರೀಕ್ಷೆಯನ್ನು ತಗೋಬೇಕಾಗತ್ತೆ. ಆ ಮುಖ್ಯ ಪರೀಕ್ಷೆಯ ವಿಷಯಗಳನ್ನ ಆಯ್ಕೆ ಮಾಡಿಕೊಳ್ಳುವಾಗ ಜೊತೆಯಲ್ಲಿ ಎಲ್ಲವನ್ನ ಸಮತೋಲನ ಮಾಡಿಕೊಂಡು ಸಂದರ್ಶನವನ್ನು ಎದುರಿಸುವುದಕ್ಕೆ ಕೂಡ ನಮಗೆ ಈ BA ಪದವಿಯ ಜೊತೆಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಸಹಾಯ ಮಾಡುತ್ತೆ. KAS ಆದ್ರೆ ನೀವು 3 ವರ್ಷದಲ್ಲಿ BA ಜೊತೆಗೆ ಇವೆಲ್ಲ ಮಾಡ್ಕೊಂಡ್ರೆ ಈಗ ನಿಮ್ಗೆ 18 ವರ್ಷ, 21, 22ನೇ ವರ್ಷದಲ್ಲಿ ನೀವು KAS ಆಫೀಸರ್ ಆಗಿ ಹೊರಹೊಮ್ಮಬಹುದು, ತಹಶೀಲ್ದಾರ್ ಆಗ್ಬೋದು, AC ಆಗಿ ಹೊರಹೊಮ್ಮಬಹುದು. ಹಾಗೆ KAS ಮಾಡೋದಕ್ಕೆ ಕಲಾ ವಿಭಾಗದ ವಿಷಯಗಳಿಗೆ ಹೆಚ್ಚು ಅವಕಾಶಗಳು ಜಾಸ್ತಿ. ಜೊತೆಯಲ್ಲಿ ಇನ್ನೊಂದೇನ್ ಮಾಡಬೇಕು ಗೊತ್ತಾ, ನೀವು ನಿಮ್ಗೆ ಆಲ್ಮೋಸ್ಟ್ ಆಲ್ 50% ಸಿಲೆಬಸ್ ಕವರ್ ಆಗ್ಬಿಡ್ತದೆ. ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ಆಮೇಲೆ ಮೆಂಟಲ್ ಎಬಿಲಿಟಿ, ಕಂಪ್ಯೂಟರ್ ಅಪ್ಲಿಕೇಶನ್, ಸಾಮಾನ್ಯ ಜ್ಞಾನ, ಪ್ರಚಲಿತ ವಿದ್ಯಮಾನ, ಆಲ್ಮೋಸ್ಟ್ ಆಲ್ 70% ನೀವು ರೆಡಿ ಆಗ್ಬಿಡ್ತೀರಾ. ಇನ್ನು 30% ಏನ್ ಮಾಡ್ಬೇಕು ಅಂತಂದ್ರೆ ಪ್ರತಿನಿತ್ಯ ಸ್ವಲ್ಪ ವಿಜ್ಞಾನಕ್ಕೆ ಸಂಬಂಧಪಟ್ಟದನ್ನ ಓದ್ಕೋಬೇಕು. ವಿಜ್ಞಾನದಲ್ಲಿ ಒಂದೊಂದ್ ದಿನ ಸ್ವಲ್ಪ ಒಂದು ಅರ್ಧ ಗಂಟೆ, ಮುಕ್ಕಾಲು ಗಂಟೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳು. ಜಾಸ್ತಿ ಏನು ಓದೋದು ಬೇಡ. ನೀವು 8, 9, 10ನೇ ಕ್ಲಾಸಿನ ವಿಜ್ಞಾನ ಪುಸ್ತಕ ಟೆಕ್ಸ್ಟ್ ಬುಕ್ ಅನ್ನ ಓದಿ ಸಾಕು. ಅದರಲ್ಲಿ ನಿಮ್ಗೆ ಒಂದು 10-15 ಮಾರ್ಕ್ಸ್ ಬಂದ್ಬಿಡ್ತದೆ. ಹಾಗೆ ನೆನಪಲ್ಲಿ ಇಟ್ಕೊಂಡಿರಿ, ಇದರ ಜೊತೆಯಲ್ಲಿ ನೀವು ಸ್ವಲ್ಪ ವಿಜ್ಞಾನವನ್ನ ತಯಾರು ಮಾಡ್ಕೊಳ್ಳಿ. ಟೆಕ್ಸ್ಟ್ ಬುಕ್ ಅನ್ನ ಓದಿ 8, 9, 10 ಈ 3 ವರ್ಗಗಳ ಟೆಕ್ಸ್ಟ್ ಬುಕ್ ಅನ್ನ ಓದಿದ್ರೆ ಸಾಕು. ನೋಟ್ ಮಾಡಿ ಇಟ್ಕೊಳ್ಳಿ ಒಂದೊಂದನ್ನು. ಅಲ್ಲಿಗೆ ನೀವು KAS ಅನ್ನ ಮಾಡೋದಕ್ಕೆ, ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯನ್ನು ಬರೋದಕ್ಕೆ ಅಲ್ಲಿ ಕಲಾ ವಿಭಾಗದ ಸಿಂಹಪಾಲು ಪ್ರಶ್ನೆಗಳು ಬರ್ತದೆ. PSI ಆಗೋದಕ್ಕೆ ದೈಹಿಕ ಸಾಮರ್ಥ್ಯದ ಜೊತೆಗೆ ನೀವೇನು ಪರೀಕ್ಷೆ ಬರೀಬೇಕು, ಆ ಪರೀಕ್ಷೆ ಬರೆಯೋದಕ್ಕೆ ಕೂಡ ಈ BA ಜೊತೆಯಲ್ಲಿನ ಸ್ಪರ್ಧಾತ್ಮಕ ಪರೀಕ್ಷೆ ನಮ್ಗೆ ಖಂಡಿತ ಹೆಲ್ಪ್ ಮಾಡುತ್ತೆ. ಇನ್ನೂ ಏನ್ ಮಾಡ್ಬೋದು ಅಂತಂದ್ರೆ UPSC ಗೆ ಟ್ರೈ ಮಾಡಬಹುದು. ಕೇಂದ್ರ ಸರ್ಕಾರದ UPSCಯಲ್ಲಿ ಏನು ಕೇಂದ್ರ ಸರ್ಕಾರ ಅನ್ನೋದಕ್ಕಿಂತ ಕೇಂದ್ರೀಯ ಮಟ್ಟದಲ್ಲಿ ಇಡೀ ರಾಷ್ಟ್ರದಾದ್ಯಂತ ನೀವು ಸೇವೆ ಸಲ್ಲಿಸಬಹುದು. IAS ಮಾಡೋದಕ್ಕೆ, IPS ಮಾಡೋದಕ್ಕೆ, IFS ಮಾಡೋದಕ್ಕೆ ಈಗ್ಲಿಂದನೇ ಪ್ರಯತ್ನ ಮಾಡಬಹುದು. ನೆನಪಲ್ಲಿ ಇಟ್ಕೊಂಡಿರಿ, ಅಯ್ಯೋ ನನ್ನ ಹತ್ರ ಆಗುತ್ತಾ IAS, ನನ್ನ ಹತ್ರ ಆಗುತ್ತಾ IPS ಅಂತ ನೀವು ಏನ್ ಮಾಡಬೇಡಿ, ನಿಗ್ಲೆಕ್ಟ್ ಮಾಡಬೇಡಿ. ಖಂಡಿತ ನಿಮ್ಮೆಲ್ಲರಲ್ಲಿಯೂ ಒಂದಲ್ಲ ಒಂದು ಸ್ಕಿಲ್ ಇದ್ದೇ ಇದೆ, ಒಂದಲ್ಲ ಒಂದು ಕೌಶಲ್ಯ ಇದ್ದೇ ಇದೆ. ಅದನ್ನು ನೀವು ಹೊರಹಾಕಬೇಕು ಅಷ್ಟೇ. ಆ ನಿಟ್ಟಿನಲ್ಲಿ IAS ಆಗೋದಕ್ಕೆ, IPS ಆಗೋದಕ್ಕೆ ನೀವು ಈಗ್ಲಿಂದನೇ ಪ್ರಯತ್ನವನ್ನ ಆರಂಭಿಸಿದ್ರೆ ಮತ್ತು ನಾನು ಅದನ್ನ ಸಾಧಿಸ್ತೀನಿ ಅನ್ನುವ ಮನೋಭಿಲಾಷೆ ನಿಮ್ಗಿದ್ರೆ ಯಾವುದೂ ಅಸಾಧ್ಯ ಅಲ್ಲ ಅನ್ನೋದು ನಿಮ್ಗೆ ನೆನಪಲ್ಲಿರ್ಲಿ. ಹಾಗೆ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ಈಗಿಂದ ನಿಮ್ಗೆ ಈಗ PUC ಪರೀಕ್ಷೆ ಬರ್ದಾಗಿದೆ, ರಿಸಲ್ಟ್ ಬರೋದವರೆಗೆ ಕಾಯ್ಬೇಕು ಅಂತಿಲ್ಲ. ಈಗ್ಲಿಂದಾನೆ ಸುಮ್ನೆ ಟೆಕ್ಸ್ಟ್ ಬುಕ್ ಅನ್ನ ಓದಿ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. 8, 9, 10ನೇ ಕ್ಲಾಸ್ ಇಂದು ಸಮಾಜ ವಿಜ್ಞಾನ ಓದಿ, ವಿಜ್ಞಾನ
ಟೆಕ್ಸ್ಟ್ ಬುಕ್ ಅನ್ನ ಓದಿ, ದಿನನಿತ್ಯ ಪತ್ರಿಕೆಯನ್ನ ಓದಿ, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪುಸ್ತಕಗಳನ್ನ ಓದಿ. ಅನೇಕ ಜನ ಮೊಬೈಲ್ ನೋಡ್ಕೊಂಡು ಮೊಬೈಲ್ನಲ್ಲಿ ಬರುವ ಪ್ರಶ್ನೆಗಳನ್ನ ನೋಡ್ಕೋತಾ ಹೋಗ್ತೀರಿ. ದಯವಿಟ್ಟು ಓದಿ ನೀವು ಒಂದ್ ಕಡೆ ನೋಟ್ಸ್ ಮಾಡ್ಕೊಂಡ್ರೆ ಅದು ನಿಮ್ಗೆ ತುಂಬಾ ಅನುಕೂಲಕರ ಆಗತ್ತೆ. ಹಾಗೆ ಕೇವಲ ಮೊಬೈಲ್ನಲ್ಲೇ ಎಲ್ಲವನ್ನ ನೋಡ್ಬಿಡ್ತೀನಿ ಅನ್ನೋದು ಸಾಹಸಕ್ಕೆ ಹೋಗ್ಬೇಡಿ. ಆನ್ಲೈನ್ ತರಬೇತಿ ಇದ್ರೆ ತರಬೇತಿಯನ್ನ ತಗೊಳ್ಳಿ. ಜೊತೆಯಲ್ಲಿ ಆನ್ಲೈನ್ ನಲ್ಲಿ ಕೆಲವೊಂದು ಕಡೆ ಒಳ್ಳೊಳ್ಳೆ ನೋಟ್ಸ್ಗಳು ಸಿಗತ್ತೆ. ಆ ನೋಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾರೋ ಒಬ್ರು ಎಸ್ ಡಿ ಆಗಿರ್ತಾರೆ, ಎಫ್ ಡಿ ಎ ಆಗಿರ್ತಾರೆ, ಪಿ ಡಿ ಒ ಆಗಿರ್ತಾರೆ, ಕೆ ಎಸ್ ಆಗಿರ್ತಾರೆ, ಪಿ ಎಸ್ ಐ ಆಗಿರ್ತಾರೆ. ಅವರೊಟ್ಟಿಗೆ ಮಾತಾಡಿ, ಅವರೊಟ್ಟಿಗೆ ಕೇಳಿ, ಅವರ ಅನುಭವಗಳನ್ನ ತಗೊಳ್ಳಿ. ಆ ಅನುಭವಗಳು ನಿಮ್ಗೆ ಅಮೃತವಾಗತ್ತೆ. ಇದು ಗಮನದಲ್ಲಿ ಇಟ್ಕೊಂಡಿರಿ. ಹಾಗೆ ಐ ಎ ಎಸ್, ಐ ಪಿ ಎಸ್, ಐ ಎಫ್ ಎಸ್ ಗಳ ಕಡೆಗೆ ಕೂಡ ನಿಮ್ಮ ಒಂದು ಕಾನ್ಸಂಟ್ರೇಷನ್ ಇಟ್ಕೊಳ್ಳಿ. ಚೆನ್ನಾಗಿ ಪ್ರಿಪರೇಷನ್ ಮಾಡಿ. ಡಿಗ್ರಿ ಮುಗಿತಾ ಇದ್ದ ಹಾಗೆ ನೀವು ಈ ಎಲ್ಲ ತರಬೇತಿಗಳನ್ನ ಪಡ್ಕೊಂಡಿದ್ದೆ ಆದರೆ ನೀವು ಖಂಡಿತ 25ಕ್ಕಿಂತ ಕಡಿಮೆ ವಯಸ್ಸಿನಲ್ಲಿ ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬಿಗೆ ಹೋಗಿರ್ತೀರಿ. ಹಾಗೆ ಬಿ ಎ ಆರ್ಟ್ಸ್ ಅಂತ ಮೂಗು ಮುರಿಯೋರಿಗೆ ನೀವೇನಾಗಬೇಕು ಅಂತಂದ್ರೆ ಮೇರು ವ್ಯಕ್ತಿಯಾಗಿ ನಿಂತ್ಕೋಬೇಕು. ಮೂಗು ಮುರಿದವರೆದುರಿಗೆ ಎದೆ ಉಬ್ಬಿಸ್ ನಡೀಬೇಕು. ಅಂತಹ ಸಾಹಸ ನಿಮ್ಮಿಂದ ಆಗತ್ತೆ, ನೆನಪಲ್ಲಿರ್ಲಿ. ಮುಂದುವರೆದು ನಾವು ಎಸ್ ಡಿ ಎ, ಎಫ್ ಡಿ ಎ ಎಲ್ಲ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯ ಜೊತೆಯಲ್ಲಿ ನಾವು ಇನ್ನೊಂದು ವಿಷಯವನ್ನ ಆಯ್ಕೆ ಮಾಡಿಕೊಳ್ಳಿಕ್ಕೆ ಶಿಕ್ಷಕ ವೃತ್ತಿಯನ್ನ ಆಯ್ಕೆ ಮಾಡ್ಕೋಬಹುದು. ಕೆಲವರಿಗೆ ಶಿಕ್ಷಕ ವೃತ್ತಿ ತುಂಬಾ ಆಯ್ಕೆಯ ವಿಷಯ ಆಗಿರ್ತದೆ. ನಾನು ಒಂದಿಷ್ಟು ಮಕ್ಕಳಿಗೆ ಚೆನ್ನಾಗಿ ಕಲಿಸ್ಬೇಕು, ಅವರನ್ನ ಒಬ್ಬ ಐಡಿಯಲ್ ಸ್ಟೂಡೆಂಟ್ ಮಾಡಬೇಕು ಅಂತ. ತಕ್ಷಣಕ್ಕೆ ನಿಮ್ಗೆ ಶಿಕ್ಷಕ ವೃತ್ತಿಗೆ ಕಲಾ ವಿಭಾಗ ಬಹಳ ಒಳ್ಳೆಯ ಒಂದು ಅವಕಾಶವನ್ನ ಕೊಡುತ್ತೆ. ಪಿ ಯು ಸಿ ಆದ ತಕ್ಷಣ ನೀವು ಡಿ ಎಡ್ ಅಥವಾ DEIED ಇದನ್ನ ಮಾಡಬಹುದು. ಸೊ ಈ ಡಿ ಎಡ್ ಅಂದ್ರೆ ಏನು ಅಂತ ಕೇಳಿದ್ರೆ ಡಿಪ್ಲೊಮಾ ಇನ್ ಎಜುಕೇಶನ್. ಸೊ ಈ ಡಿಪ್ಲೊಮಾ ಇನ್ ಎಜುಕೇಶನ್ ಮಾಡೋದಕ್ಕೆ ನಿಮ್ಗೆ ಪಿ ಯು ಸಿಯಲ್ಲಿ 50% ಅಂಕಗಳು ಬೇಕಾಗತ್ತೆ. ಎಸ್ ಸಿ ಎಸ್ ಟಿ ಅವರಿಗೆ 45% ಅಂಕಗಳು ಬೇಕಾಗತ್ತೆ. 2 ವರ್ಷಗಳ ಒಂದು ಕೋರ್ಸ್ ಇದು. ಈ 2 ವರ್ಷದ ಕೋರ್ಸ್ಗಳನ್ನ ಸಾಮಾನ್ಯವಾಗಿ ಡಯಟ್ಗಳು, ಪ್ರತಿ ಜಿಲ್ಲೆಯಲ್ಲಿ ಒಂದು ಡಯಟ್ ಇರ್ತದೆ. ಆ ಡಯಟ್ ನಲ್ಲಿ ಈ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತ ಕೋರ್ಸ್ಗಳನ್ನ ನೆರವೇರಿಸಿಕೊಡ್ತಾರೆ. 2 ವರ್ಷಕ್ಕೆ ಜನರಲ್ ಮೆರಿಟ್ ನವರಿಗೆ ಒಂದು 3,000 ರಿಂದ 5,000 ಒಳಗಡೆ ಫೀಸ್ ಇರ್ತದೆ. ಎಸ್ ಸಿ ಎಸ್ ಟಿ ಅವರಿಗೆ ಯಾವುದೇ ಫೀಸ್ ಕೂಡ ಇರಲ್ಲ. ಒ ಬಿ ಸಿ ಅವರಿಗೂ ಕೂಡ ಯಾವುದೇ ಫೀಸ್ ಇರಲ್ಲ. ಬಹಳ ಕಡಿಮೆ ಬೆಲೆಯಲ್ಲಿ ನೀವು ಈ ಡಿ ಎಡ್ ಪದವಿಯನ್ನ ಮಾಡ್ಕೋಬಹುದು. 2 ವರ್ಷ. ಈ 2 ವರ್ಷದಲ್ಲಿ ನೀವು ಡಿ ಎಡ್ ಪದವಿಯನ್ನ ಮಾಡ್ಕೊಂಡ್ರೆ ನಿಮ್ಗೊಂದು ಬಂಪರ್ ಅವಕಾಶ ಇದೆ. ಏನ್ ಬಂಪರ್ ಅವಕಾಶ ಇದೆ ಅಂತೀರಾ? 2030 ಹೊತ್ತಿಗೆ ಬಹುತೇಕ ಪ್ರಾಥಮಿಕ ಶಾಲೆಗಳಲ್ಲಿ, ಪ್ರೌಢಶಾಲೆಗಳಲ್ಲಿ, ಕಾಲೇಜುಗಳಲ್ಲಿರುವಂತಹ ಉಪನ್ಯಾಸಕರು, ಶಿಕ್ಷಕರು ನಿವೃತ್ತಿ ಹೊಂದಿದ್ದಾರೆ. 40-50 ಸಾವಿರ ಪೋಸ್ಟ್ಗಳು ವೆಕೆಂಟ್ ಆಗ್ತಿದ್ದಾವೆ, ಖಾಲಿ ಆಗ್ತಿದ್ದಾವೆ. ಅನಿವಾರ್ಯವಾಗಿ ಸರ್ಕಾರ ಆ ಹುದ್ದೆಗಳನ್ನ ತುಂಬಲೇಬೇಕಾಗತ್ತೆ. ನೀವು ಇನ್ನೆರಡು ವರ್ಷದಲ್ಲಿ, ಈಗ 26ನೇ ಇಸ್ವಿ, 28ಕ್ಕೆ ನಿಮ್ಮ ಡಿ ಎಡ್ ಮುಗಿತು ಅಂತಾದ್ರೆ 1ರಿಂದ 5ನೇ ತರಗತಿಯವರೆಗೆ ಶಿಕ್ಷಕ ವೃತ್ತಿಗೆ ಸಂಬಂಧಪಟ್ಟಂತಹ ಸಾವಿರಾರು ಪೋಸ್ಟ್ಗಳನ್ನ ಕರೀತಾರೆ. ಈ ಪದವಿಯನ್ನ ಮಾಡಿದವರ ಸಂಖ್ಯೆ ಕಡಿಮೆ ಇದೆ. ನೀವು ಫ್ರೆಶರ್ಸ್ ಆಗಿರ್ತೀರ. ಫ್ರೆಶ್ ಆಗಿರೋರಿಗೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಲಿಕ್ಕೆ ಪ್ಲಸ್ ಪಾಯಿಂಟ್ ಇದೆ. ಹಾಗಾಗಿ ಡಿ ಎಡ್ ಅನ್ನ ಮಾಡಿಕೊಳ್ಳಿ. ಇದು ಬೆಸ್ಟ್ ಆಯ್ಕೆ. ಅತ್ಯಂತ ಕಡಿಮೆ ಖರ್ಚಿನಲ್ಲಿ ಡಿ ಎಡ್ ಆಗತ್ತೆ. ಹಾಗೆ ನಿಮ್ಮ ಜಿಲ್ಲೆಯಲ್ಲಿರುವಂತಹ ಡಯಟ್ ಅನ್ನ ಸಂಪರ್ಕಿಸಿ ಮಾಹಿತಿ ತಿಳ್ಕೊಳ್ಳಿ. ಅಪ್ಲಿಕೇಶನ್ ಅನ್ನ ಹಾಕಿ 50% ಆದ್ರೆ ಆಯ್ತು. ಕಲಾ, ವಾಣಿಜ್ಯ, ವಿಜ್ಞಾನ ಯಾವ ವಿಭಾಗದವರು, ವಾಣಿಜ್ಯದವರಿಗೆ ಇದೆಯೋ ಇಲ್ವೋ ಹೋಗಿ ಕನ್ಫರ್ಮ್ ಮಾಡ್ಕೊಳ್ಳಿ. ಆದ್ರೆ ವಿಶೇಷವಾಗಿ ಕಲಾ ವಿಭಾಗದವರಿಗೆ, ವಿಜ್ಞಾನ ವಿಭಾಗದವರಿಗೆ ಈ ಅವಕಾಶಗಳು ಇದ್ದೇ ಇದಾವೆ. ಸರ್ಕಾರಿ ನೌಕರಿಗೆ ಆಯ್ಕೆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ನೀವು 30,000 ರಿಂದ 40,000 ರೂಪಾಯಿಗಳನ್ನ ತಿಂಗಳು ಪಡ್ಕೋಬಹುದು. ಇಲ್ಲ, ಖಾಸಗಿ ಶಾಲೆಗಳಲ್ಲಿ ನೀವು ಕೆಲಸ ಮಾಡಬಹುದು. 10,000 ರಿಂದ 25,000ವರೆಗೆ ನೀವು ವೇತನವನ್ನ ಪಡ್ಕೋಬಹುದು. ಅಲ್ಲಿ ನೀವು ನಿಮ್ಮ ಸ್ಕಿಲ್ಗಳನ್ನ ಪ್ರದರ್ಶಿಸಿದ್ರೆ, ಕೌಶಲ್ಯಗಳನ್ನ ಪ್ರದರ್ಶಿಸಿದ್ರೆ, ಒಳ್ಳೆ ಶಿಕ್ಷಕ ಅನ್ಸ್ಕೊಂಡ್ರೆ ನಿಮ್ಗೆ ಎಲ್ಲ ಕಡೆ ಬೇಡಿಕೆ ಇರುತ್ತದೆ. ಎಲ್ಲ ಖಾಸಗಿ ಸಂಸ್ಥೆಗಳು ನಿಮ್ಮನ್ನ ಸೆಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಇದರೊಂದಿಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತಂದ್ರೆ, ಇದರೊಂದಿಗೆ ನೀವೇನಾದ್ರೂ ಬಿ ಎ ಅನ್ನ ಎಕ್ಸ್ಟರ್ನಲ್ ಆಗಿ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ನೀವು ಬಹುಶಃ ಈ ಡಿ ಎಡ್ ತರಬೇತಿಯನ್ನ ಪಡಿತಾ ಸಾಧ್ಯ ಆದ್ರೆ ಬಿ ಎ ಪದವಿಯನ್ನ ಕೂಡ ಎಕ್ಸ್ಟರ್ನಲ್ ಆಗಿ ಪಡ್ಕೊಂಬಿಡಿ.
B.Ed ಮುಗಿತಾ ಇದ್ದ ಹಾಗೆ ನಿಮ್ಗೆ 2 ವರ್ಷದ BA ಕೋರ್ಸ್ ಕೂಡ ಮುಗೀತದೆ. ಅವಕಾಶ ಇದೆಯೋ ಇಲ್ವೋ ಅನ್ನೋದನ್ನ ಸ್ಪಷ್ಟಪಡಿಸ್ಕೊಳ್ಳಿ, ಕೇಳ್ಕೊಳ್ಳಿ, ವಿಚಾರಿಸ್ಕೊಳ್ಳಿ 4 ಜನರ ಹತ್ರ. ಆ, ಕರ್ನಾಟಕ ವಿಶ್ವವಿದ್ಯಾಲಯ ದೂರ ಶಿಕ್ಷಣ, ಕರ್ನಾಟಕ ಓಪನ್ ಯೂನಿವರ್ಸಿಟಿಯಲ್ಲಿ ಕೇಳಿ, ನಾನು ಹೀಗೆ B.Ed ಮಾಡ್ತಾ ಇದ್ದೀನಿ, ಅದ್ರ ಜೊತೆಗೆ BA ಯನ್ನು ಬರೀಬಹುದಾ ಅಂತ. ಬಹುಶಃ ಎಕ್ಸಾಮ್ ಡೇಟ್ಗಳು ಆಚೆ ಈಚೆ ಹೆಚ್ಚು ಕಡಿಮೆ ಇದ್ರೆ ಏನ್ ಮಾಡ್ಬೋದು ಅಂತ ಕೇಳಿದ್ರೆ ನೀವು ಬರೀಬಹುದು. ಇಲ್ಲ, ನಿಮ್ಗೆ D.Ed ಮುಗಿತಾ ಇದ್ದಾಗ ಎಕ್ಸ್ಟರ್ನಲ್ ಕಟ್ಟಿ ನೀವು ಎಕ್ಸ್ಟರ್ನಲ್ ಆಗಿ BA ಮಾಡ್ಕೊಳ್ಳಿ. BA ಮಾಡ್ಕೊಂಡ್ರೆ ಏನು ಉಪಯೋಗ ಅಂತ ಕೇಳಿದ್ರೆ ನೀವು 5ರಿಂದ 8ನೇ ತರಗತಿಯವರೆಗೆ ಕೂಡ ಕಲಿಸೋದಕ್ಕೆ ಎಲಿಜಿಬಲ್ ಆಗ್ತೀರಾ. ಅಲ್ಲಿಗೆ ನೀವು ಲೋವರ್ ಪ್ರೈಮರಿಯ ಜೊತೆಗೆ ಹೈಯರ್ ಪ್ರೈಮರಿಗೆ ಕೂಡ ಶಿಕ್ಷಕರಾಗುವುದಕ್ಕೆ ಅರ್ಹತೆಯನ್ನ ಪಡ್ಕೋತೀರಾ. ಆದ್ರೆ ನೆನ್ಪಿಟ್ಕೊಳ್ಳಿ, B.Ed ಮಾಡಿದ ತಕ್ಷಣವೇ ನಿಮ್ಗೆ ಜಾಬ್ ಸಿಕ್ಬಿಡ್ತದೆ ಅಂತಲ್ಲ. ನೀವು ಅಲ್ಲಿ ಮತ್ತೆ ಕೆಲವೊಂದು ಪರೀಕ್ಷೆಗಳನ್ನ ಬರೀಬೇಕು. ಆ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗಬೇಕಾಗತ್ತೆ. ಹಾಗಾಗಿ ನಾವೇನು ಪದವಿಯನ್ನ ಪಡ್ಕೋತೀವಿ ಅದು ಕೇವಲ ಅಪ್ಲಿಕೇಶನ್ ಹಾಕುವುದಕ್ಕೆ ಅರ್ಹತೆ ಮಾತ್ರ. ಹಾಗೆ ಇವುಗಳ ಜೊತೆಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನ ಈಗಲಿಂದನೇ ಮಾಡ್ಕೋತಾ ಹೋಗ್ಬೇಕು. ಎಷ್ಟೆಷ್ಟು ಹೆಚ್ಚೆಚ್ಚು ವಿಷಯ ತಿಳ್ಕೊತಿರೋ ಅಷ್ಟು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಯಶಸ್ಸು ಸಾಧ್ಯ ಆಗತ್ತೆ. ಹಾಗಾದ್ರೆ ಶಿಕ್ಷಕ ವೃತ್ತಿ ನಿಮ್ಗೆ ಬೇಕು, ನಾವು ಆಗ್ತೀವಿ ಅಂತಾದ್ರೆ D.Ed ಒಂದು ಒಳ್ಳೆಯ ಅವಕಾಶ. ಜೊತೆಗೆ BA ಮಾಡ್ಕೊಳ್ಳಿ, ಇದು ಕೂಡ ನಿಮ್ಗೆ ಸಹಾಯ ಮಾಡುತ್ತೆ. ಇದರ ಜೊತೆಯಲ್ಲಿ ಇನ್ನೊಂದು ವಿಷಯ ಏನು ಅಂತ ಕೇಳಿದ್ರೆ BA ಪ್ಲಸ್ B.Ed. ಕೆಲವೊಂದು ಕಾಲೇಜುಗಳಲ್ಲಿ ಇಂಟಿಗ್ರೇಟೆಡ್ B.Ed ಬಂದಿದೆ. ಫಾರ್ ಎಕ್ಸಾಂಪಲ್ ಅಂಕೋಲಾದ JC ಕಾಲೇಜ್ನಲ್ಲಿ ಈ ಒಂದು ಅವಕಾಶ ಇದೆ. 4 ವರ್ಷಗಳಲ್ಲಿ ನೀವು BA ಮತ್ತು B.Ed ಎರಡೂ ಪಡ್ಕೊಂಡ್ಬಿಡ್ಬೋದು. ಅವಾಗ ನಿಮ್ಗೆ ಸಮಯ ಬಹಳ ಅನುಕೂಲ ಆಗುತ್ತೆ. ಸೊ ಈ BA B.Ed ಅನ್ನ ಬರೆಯೋ ಪೂರ್ವದಲ್ಲಿ, ಇಂಟಿಗ್ರೇಟೆಡ್ ಕೋರ್ಸ್ ಅನ್ನ ಮಾಡೋ ಪೂರ್ವದಲ್ಲಿ ಒಂದು ಎಕ್ಸಾಮ್ ಬರೀಬೇಕಾಗತ್ತೆ. ಆನ್ಲೈನ್ ನಲ್ಲಿ ನೀವು ಅದಕ್ಕೆ ಬೇಕಾದಂತಹ ಮಾಹಿತಿಯನ್ನು ತುಂಬಬೇಕಾಗತ್ತೆ. ಅಥವಾ ನೀವು BA ಯನ್ನ ಮುಗಿಸಿ ಆಮೇಲೆ B.Ed ಕೂಡ ಮಾಡ್ಬೋದು. 5 ವರ್ಷಗಳ ಕೋರ್ಸ್ ಇದು. BA ಗೆ 3 ವರ್ಷ, B.Ed ಗೆ 2 ವರ್ಷ. ಟೋಟಲ್ ಆಗಿ ಒಂದು 10ರಿಂದ 20 ಸಾವಿರ ನಿಮ್ಗೆ ಖರ್ಚು ಬರ್ಬೋದು. ಅವಕಾಶ ಬಹಳ ಉನ್ನತವಾಗಿದೆ. 2030ರ ಹೊತ್ತಿಗೆ ಬಹುತೇಕ ಹುದ್ದೆಗಳು ಪ್ರೌಢಶಾಲೆಗಳಲ್ಲಿ ಖಾಲಿ ಆಗ್ಲಿಕ್ಕಿದ್ದಾವೆ. ಎಲ್ಲ ಶಿಕ್ಷಕರು ನಿವೃತ್ತಿಯ ಅಂಚಿನಲ್ಲಿದ್ದಾರೆ. ಹಾಗೆ ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಪ್ರೌಢಶಾಲೆಗಳಿಗೆ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳುವ ಪ್ರಕ್ರಿಯೆ ಇರೋದ್ರಿಂದ ನೀವು ಈ BA B.Ed ಪದವಿಯನ್ನ ಪಡ್ಕೊಳ್ಳೋದು ಕಲಾ ವಿಭಾಗದವರಿಗೆ ಬಹಳ ಒಳ್ಳೆಯದು. ಆರಂಭದಲ್ಲಿ ನೀವು 50ರಿಂದ 60 ಸಾವಿರ ರೂಪಾಯಿಗಳನ್ನ ವೇತನವಾಗಿ ಪಡ್ಕೋಬಹುದು ಸರ್ಕಾರಿಯಲ್ಲಿ. ಖಾಸಗಿಯಲ್ಲಿ ಕೂಡ 20ರಿಂದ 30 ಸಾವಿರವನ್ನ ಪಡ್ಕೋಬಹುದು. ಅಲ್ಲಿ ಕೂಡ ನೀವು ಒಳ್ಳೆ ಟ್ಯಾಲೆಂಟೆಡ್ ಟೀಚರ್ ಅಂತ ಗೊತ್ತಾದ್ರೆ ನಿಮ್ಮ ವೇತನದಲ್ಲಿ ಕೂಡ ಏರಿಕೆ ಆಗುತ್ತೆ. ಡೈಲಿ ಟ್ಯೂಷನ್ ಮಾಡಬಹುದು, ಸ್ವಯಂ ಉದ್ಯೋಗವನ್ನ ಮಾಡಬಹುದು. ನೀವು ಭಾಷಾ ಶಿಕ್ಷಕರಾಗಿ ಆಯ್ಕೆ ಆಗ್ಲಿಕ್ಕೆ ಅವಕಾಶ ಇದೆ. ಕನ್ನಡವನ್ನ ನೀವು B.Ed ನಲ್ಲಿ ಮುಖ್ಯವಾಗಿ BA ಯಲ್ಲಿ ಮತ್ತು B.Ed ನಲ್ಲಿ ಕನ್ನಡವನ್ನ ಮುಖ್ಯವಾಗಿ ಓದಿದ್ರೆ, ವಿಜ್ಞಾನವನ್ನ ಮುಖ್ಯವಾಗಿ ಓದಿದ್ರೆ CBZ ವಿಜ್ಞಾನ ವಿಭಾಗದವರಿಗೆ CBZ ಶಿಕ್ಷಕರಾಗಬಹುದು. PCM ಫಿಸಿಕ್ಸ್ ಮತ್ತೆ ಗಣಿತವನ್ನ ಮುಖ್ಯವಾಗಿ ಇಟ್ಕೊಂಡು ನೀವು PCM ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಗಣಿತ ಶಿಕ್ಷಕರಾಗಬಹುದು. ಇನ್ನು ಹಿಸ್ಟರಿ, ಜಿಯೋಗ್ರಫಿ ಈ ತರ ಮಾಡ್ಕೊಂಡ್ರೆ ನೀವು ಸಮಾಜ ವಿಜ್ಞಾನ ಶಿಕ್ಷಕರಾಗಬಹುದು. ಹಾಗಾಗಿ ಶಿಕ್ಷಕ ವೃತ್ತಿ ದೃಷ್ಟಿಯಿಂದ D.Ed B.Ed ಇವೆರಡುಗಳು ಕೂಡ ಬಹಳ ಮಹತ್ವದ್ದು. D.Ed ಮಾಡ್ಕೊಂಡ್ರೆ ನಿಮ್ಗೆ 2 ಅವಕಾಶ ಇದೆ. 1ರಿಂದ 5 ಮತ್ತೆ 5ರಿಂದ 8 ಈ ಎರಡೂ ಕಡೆ ನಿಮ್ಮನ್ನ ಉದ್ಯೋಗಕ್ಕೆ ತೆಗೆದುಕೊಳ್ಳುವಲ್ಲಿ ನೀವು ಅರ್ಹತೆ ಆಗ್ತೀರಿ. ಯಾವಾಗ D.Ed ಜೊತೆಗೆ BA ಯನ್ನ ಮಾಡ್ಕೊಂಡ್ರೆ. ಸೊ ಇದೊಂದಿಷ್ಟು ಬಹಳ ಮಹತ್ವದ ಒಂದು ಕೋರ್ಸ್ ಆಗಿ ನಿಮ್ಗೆ ಸಹಾಯ ಮಾಡತ್ತೆ. ಈ ನಿಟ್ಟಿನಲ್ಲಿ ಕೂಡ ನೀವು ಗಮನವನ್ನ ಹರಿಸಬಹುದು. ಇನ್ನು ಮುಂದುವರೆದು ಉಪನ್ಯಾಸಕ ವೃತ್ತಿ ಮತ್ತು ಸಹಾಯಕ ಪ್ರಾಧ್ಯಾಪಕ ವೃತ್ತಿ ಅಂತ. ನೀವು BA ಮಾಡಿದಿರಿ, B.Ed ಮಾಡಿದಿರಿ, ಎಕ್ಸ್ಟರ್ನಲ್ ಆಗಿ MA ಮಾಡ್ಕೊಳ್ಳಿ. ಎಕ್ಸ್ಟರ್ನಲ್ ಆಗಿ ನಿಮ್ಗೆ ಯಾವ ಸಬ್ಜೆಕ್ಟ್ ನಲ್ಲಿ ಹೋಲ್ಡ್ ಇದೆಯೋ, ಯಾವ ಸಬ್ಜೆಕ್ಟ್ ನಲ್ಲಿ ನೀವು ಚೆನ್ನಾಗಿ ಟೀಚ್ ಮಾಡಬಲ್ಲೆ, ಕಲಿಸಬಲ್ಲೆ ಅಂತ ಅನ್ಕೋತಿರೋ ಅದರಲ್ಲಿ ಒಂದು MA ಮಾಡ್ಕೊಳ್ಳಿ. MA ಯನ್ನ ನೀವು ಎಕ್ಸ್ಟರ್ನಲ್ ಆಗಿ ಮಾಡ್ಬೋದು, ಏನು ಇಂಟರ್ನಲ್ ಆಗಿ ಮಾಡಬೇಕು ಅಂತಿಲ್ಲ. 2 ವರ್ಷದಲ್ಲಿ ನೀವು B.Ed ಮುಗಿತಾ ಇದ್ದಂಗೆ MA ಕಟ್ಟಿದ್ರೆ MA ಫಸ್ಟ್ ಇಯರ್ ಮುಗಿದೋಗುತ್ತೆ. B.Ed ಸರ್ಟಿಫಿಕೇಟ್ ಬರ್ತಿದ್ದಂಗೆ MA ಸರ್ಟಿಫಿಕೇಟ್ ಕೂಡ ಸಿಗತ್ತೆ. 2 ವರ್ಷದಲ್ಲಿ MA ಮುಗಿಯುತ್ತೆ. ಆಮೇಲೆ KCET ಅಥವಾ ನೆಟ್ ಅನ್ನ ಪಾಸ್ ಮಾಡಿ ಇಟ್ಕೊಳ್ಳಿ. ಸುಮ್ಮನೆ ಓದುವ ಹವ್ಯಾಸವನ್ನ ಯಾವತ್ತೂ ಬಿಡಬೇಡಿ, ಮುಂದುವರ್ಸ್ಕೊಂಡು ಹೋಗಿ. ನೆಟ್ ಅಥವಾ ಸೆಟ್ ಮಾಡ್ಕೊಂಡ್ರೆ ನಿಮ್ಗೆ ಕಾಲೇಜುಗಳಲ್ಲಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಅಥವಾ ಖಾಸಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮತ್ತು ಡಿಗ್ರಿ ಕಾಲೇಜುಗಳಲ್ಲಿ ಪ್ರೊಫೆಸರ್ ಆಗುವುದಕ್ಕೆ ಅವಕಾಶ ಇದೆ. 2030ರ ಹೊತ್ತಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿರುವ ಸಾವಿರಾರು ಉಪನ್ಯಾಸಕರು ನಿವೃತ್ತರಾಗ್ತಿದ್ದಾರೆ.
ದೊಡ್ಡ ಮಟ್ಟದಲ್ಲಿ ನೇಮಕಾತಿ ನಡೆಯುತ್ತೆ. ಹಾಗಾಗಿ BA, B.Ed ಜೊತೆಯಲ್ಲಿ ನೀವು MA ಮಾಡ್ಕೊಳ್ಳಿ. MA ಮಾಡಾದ್ಮೇಲೆ ನಿಮಗೆ ಜಾಬ್ ಸಿಗ್ಲಿ ಸಿಗದೇ ಇರಲಿ, ನೆಟ್ ಮತ್ತೆ KSET ಪಾಸ್ ಮಾಡ್ಕೊಳ್ಳಿ. ಆವಾಗ ನೀವು ಸಹಾಯಕ ಪ್ರಾಧ್ಯಾಪಕರಾಗ್ಬೋದು. 4 ವರ್ಷಗಳಿಗೆ ಡಿಗ್ರಿ ಕಾಲೇಜುಗಳಲ್ಲಿ ಸಹಾಯಕ ಪ್ರಾಧ್ಯಾಪಕರ ಹುದ್ದೆಯನ್ನ ಕರಿತಾ ಇರ್ತಾರೆ. ಉಪನ್ಯಾಸಕ ಹುದ್ದೆಗೆ ಅಥವಾ ನೀವು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಆಯ್ಕೆಯಾದರೆ ನೀವು ಲಕ್ಷಗಟ್ಟಲೆ ಹಣವನ್ನ ವೇತನವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಟ್ಯೂಷನ್ ಕೂಡ ಮಾಡೋದಕ್ಕೆ ಸಾಧ್ಯ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಕೊಡ್ಬೋದು ನೀವು. ಜೊತೆಯಲ್ಲಿ ಖಾಸಗಿಯಲ್ಲಿ ಕೂಡ ನೀವು 35-40 ಸಾವಿರ ರೂಪಾಯಿಗಳನ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಹಾಗಾಗಿ ಉಪನ್ಯಾಸಕ ವೃತ್ತಿ ಮತ್ತು ಸಹಾಯಕ ಪ್ರಾಧ್ಯಾಪಕ ವೃತ್ತಿಗೆ ಕೂಡ ನೀವು ಪ್ರಯತ್ನ ಮಾಡಬಹುದು. ಇದರ ಜೊತೆಯಲ್ಲಿ ಬೇರೆ ಬೇರೆ ಕೋರ್ಸ್ಗಳು ಏನೇನು ಮಾಡ್ಬೋದಪ್ಪ? ನರ್ಸಿಂಗ್ ಕೋರ್ಸ್ ಮಾಡ್ಬೋದು. ನರ್ಸಿಂಗ್ ಕೋರ್ಸ್ ಆದ ತಕ್ಷಣ ನಮ್ಮ ಕರ್ನಾಟಕದ ಸಹಿತ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನೀವು ಹಾಸ್ಪಿಟಲ್ಗಳಲ್ಲಿ ನರ್ಸ್ ಆಗಿ ಶುಶ್ರೂಷಕಿಯಾಗಿ ಸೇವೆಯನ್ನು ಸಲ್ಲಿಸಬಹುದು. ಬಹಳ ಒಳ್ಳೆಯ ಸೇವೆ ಅದು. ಆ ನರ್ಸಿಂಗ್ ಸೇವೆಯನ್ನ ನೀವೇನ್ ಮಾಡ್ಕೋಬಹುದು, ಮಾಡಬಹುದು. ನರ್ಸಿಂಗ್ ಕೋರ್ಸ್ ಮಾಡಿ ಇಮ್ಮಿಡಿಯೇಟ್ಲಿ ನಿಮ್ಗೆ ಜಾಬ್ ಸಿಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಒಂದು 20-30 ಸಾವಿರ ರೂಪಾಯಿ ಸಂಬಳವನ್ನ ನೀವು ಪಡ್ಕೋಬಹುದು. ಫ್ಯಾಷನ್ ಡಿಸೈನಿಂಗ್ ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆಗ್ತಾ ಇರುವಂತಹ ಒಂದು ಕೋರ್ಸ್. ಇದರಲ್ಲಿ ನೀವು ಡಿಪ್ಲೊಮಾ ಮಾಡಬಹುದು. ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡಬಹುದು. ಆ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ನೀವು ಹೊಸ ಹೊಸ ಡಿಸೈನಿಂಗ್ ಅನ್ನ ಕಲ್ತ್ಕೊಂಡ್ರಿ, ಕ್ರಿಯೇಟಿವ್ ಆಗಿ ಅದನ್ನ ಅಳವಡಿಸ್ಕೊಂಡ್ರಿ ಅಂತಂದ್ರೆ ಲಕ್ಷಾಂತರ ರೂಪಾಯಿಯನ್ನ ಸಂಪಾದಿಸಬಹುದು. ಹೋಟೆಲ್ ಮ್ಯಾನೇಜ್ಮೆಂಟ್ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ವಿಶೇಷವಾಗಿ ಗಲ್ಫ್ ಕಂಟ್ರೀಸ್ ಗಳಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಕೊಂಡು ಹೋದವರಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಅಯ್ಯೋ ಈಗ ಯುದ್ಧ ನಡೀತಿದೆ, ಎಲ್ಲಿ ಡಿಮಾಂಡ್ ಅಂತ ಅನ್ಕೋಬೇಡಿ. ಯುದ್ಧ ಏನು ತುಂಬಾ ದಿನ ನಡೆಯಲ್ಲ. ಯುದ್ಧ ಮುಗಿದ ಮೇಲೆ ಸಹಜ ಸ್ಥಿತಿಗೆ ಬಂದೇ ಬರುತ್ತೆ. ಹೋಟೆಲ್ ಮ್ಯಾನೇಜ್ಮೆಂಟ್ಗೆ ಡಿಮಾಂಡ್ ಬಂದೇ ಬರುತ್ತೆ. ಹಾಗಾಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಒಳ್ಳೆ ಕೋರ್ಸ್ ಆಗುತ್ತೆ. AI ಕೋರ್ಸ್ಗಳನ್ನ ಮಾಡ್ಕೋಬಹುದು. ಡಿಪ್ಲೊಮೊ ಇನ್ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ ಈಗ ಜಗತ್ತನ್ನ ಆಳೋದಕ್ಕೆ ಶುರು ಮಾಡಿದೆ. ಅದರಲ್ಲಿ ನೀವು ಕೋರ್ಸ್ಗಳನ್ನ ಮಾಡಿಕೊಂಡು ಅದನ್ನ ಬಳಸಿ ನೀವು ಬೇರೆ ಬೇರೆ ರೀತಿಯಲ್ಲಿ ಪ್ರೆಸೆಂಟೇಷನ್ಗಳನ್ನ ಎಡಿಷನ್ಗಳನ್ನ ಮಾಡ್ತಾ ಬಂದ್ರೆ ನೀವು ಒಳ್ಳೆ ಎಡಿಟರ್ ಆಗಿ ಕೂಡ ಕೆಲಸ ಮಾಡೋದಕ್ಕೆ ಸಾಧ್ಯ ಇದೆ. ಇದಕ್ಕೂ ಕೂಡ ತುಂಬಾ ಒಳ್ಳೆ ಅವಕಾಶಗಳಿದಾವೆ. ಏವಿಯೇಷನ್ ಕೋರ್ಸ್ಗಳನ್ನ ಮಾಡಬಹುದು. ಪ್ಯಾರಾಮೆಡಿಕಲ್ ಅನ್ನ ಮಾಡ್ಕೊಂಡ್ರೆ ನೀವೇ ಒಂದು ಸ್ವಂತ ಲ್ಯಾಬ್ ಅನ್ನ ಇಟ್ಕೋಬಹುದು. ಇವತ್ತು ಎಲ್ಲಾ ಹಳ್ಳಿಗಳಲ್ಲಿ ಗಮನಿಸಿ ವೃದ್ಧರೇ ತುಂಬಿಕೊಂಡಿದ್ದಾರೆ. ಎಲ್ಲಾ ವೃದ್ಧರಿಗೂ ಒಂದು BP, ಒಂದು ಶುಗರ್ ಇದ್ದೇ ಇದೆ. ಸೊ ಆ BP ಚೆಕ್ ಮಾಡುವ, ಶುಗರ್ ಅನ್ನ ಅವ್ರ ಮನೆಗೆ ಬಂದು ಅವರ ರಕ್ತವನ್ನ ತಗೊಂಡು ಆ ಶುಗರ್ ಮಟ್ಟವನ್ನ ಚೆಕ್ ಮಾಡುವ. ಸಣ್ಣ ಅನ್ಸತ್ತೆ, ಬಹಳ ಉತ್ತಮವಾದಂತಹ ಒಂದು ಉದ್ಯೋಗ ಅವಕಾಶ. ಒಂದು 5-6 ಹಳ್ಳಿ ಕವರ್ ಮಾಡಿದ್ರಿ ಅಂತಂದ್ರೆ ನಿಮ್ಗೆ ಪುರ್ಸತ್ತೇ ಇರಲ್ಲ, ಅಷ್ಟು ಕೆಲಸ ಸಿಗತ್ತೆ. ಹಾಗೆ ಆ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನ ಮಾಡಬಹುದು. ನಿಮ್ದೇ ಸ್ವಂತ ಲ್ಯಾಬ್ ಅನ್ನ, ಡಾಕ್ಟರ್ ಹತ್ರ ಹೋದ್ರೆ ನಿಮ್ಗೆ ಗೊತ್ತು, ಬ್ಲಡ್ ಟೆಸ್ಟ್, ಯೂರಿನ್ ಟೆಸ್ಟ್, ಮತ್ತೇನೋ ಟೆಸ್ಟ್, ಎಲ್ಲಾ ಟೆಸ್ಟ್ ಕೊಡ್ತಾರೆ. ಆ ಟೆಸ್ಟ್ ಅನ್ನ ಮಾಡೋದಕ್ಕೆ ಬೇಕಾದ ಕೌಶಲ್ಯವನ್ನ ಕಲ್ತ್ಕೊಂಡ್ರೆ ನಿಮ್ದೇ ಲ್ಯಾಬ್ ಹಾಕೋಬಹುದು. ಆಮೇಲೆ BBA ಮಾಡಬಹುದು, BCA ಮಾಡಬಹುದು. ಸ್ವಲ್ಪ ಕಲಾ ವಿಭಾಗದವರಿಗೆ BCA ಕಷ್ಟ ಆದ್ರೂ ನಿಮ್ಮಲ್ಲಿ ಕಂಪ್ಯೂಟರ್ ನಾಲೆಜ್ ಚೆನ್ನಾಗಿದೆ, ಕಂಪ್ಯೂಟರ್ ಸ್ಕಿಲ್ಸ್ ಗಳಿದಾವೆ ಅಂತಂದ್ರೆ ನೀವು ಅದಕ್ಕೆ ಹೋಗ್ಬೋದು. LLB ಮಾಡಬಹುದು. LLB ಮಾಡಿ ನೀವು ಲಾಯರ್ ಆಗಿ ಹೊರಗಡೆ ಬಂದ್ರಿ ಅಂತಂದ್ರೆ ಇವತ್ತು ಕೇಸ್ಗಳು ಏನು, ದಿನಕ್ಕೂ 100 ಕೇಸ್ಗಳು, 1000 ಕೇಸ್ಗಳು ಬರುತ್ತೆ. ಕೋರ್ಟ್ಗಳಲ್ಲಿ ಕೋಟಿ ಕೇಸ್ಗಳು ಹಂಗೆ ಪೆಂಡಿಂಗ್ ಅಲ್ಲಿ ಉಳ್ಕೊಂಡಿದೆ. ಲಾಯರಿಗೆ ಒಳ್ಳೆ ಡಿಮಾಂಡ್ ಇದೆ. ನೀವೇನಾದ್ರೂ ಒಂದು 4 ಕೇಸ್ಗಳನ್ನ ಗೆದ್ರಿ ಅಂತಾದ್ರೆ ನಿಮ್ಮ ಡಿಮಾಂಡ್ ತುಂಬಾ ಮೇಲ್ಮಟ್ಟಕ್ಕೆ ಹೋಗುತ್ತೆ. ಇವತ್ತು ಒಳ್ಳೊಳ್ಳೆ ಲಾಯರ್ಗಳು ಹೈಕೋರ್ಟ್ ನಲ್ಲಿ ಒಂದೊಂದು ಕೇಸ್ಗಳಿಗೆ ಲಕ್ಷಾಂತರ ರೂಪಾಯಿಗಳನ್ನ ಫೀಸ್ ಆಗಿ ಪಡ್ಕೋತಾರೆ. ಹಾಗಾಗಿ ಒಳ್ಳೆ ಕೋರ್ಸ್ ಇದು. LLB ಮಾಡಿ ಒಳ್ಳೆ ಲಾಯರ್ ಆಗಿ, ವಕೀಲರಾಗಿ ಹೊರಹೊಮ್ಮಬಹುದು. ಆಮೇಲೆ ಪರೀಕ್ಷೆಯನ್ನ ಬರೆದು ಹಿರಿಯ ಅವಧಿಯಲ್ಲೇ ನೀವು ನ್ಯಾಯಾಧೀಶರಾಗ್ಬೋದು. ಇತ್ತೀಚಿನ ಪೇಪರ್ಗಳಲ್ಲಿ ನೀವು ಗಮನಿಸಿರ್ಬೋದು, 25-26 ವರ್ಷಕ್ಕೆ ಅನೇಕ ಜನ ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ನೀವು ಕೂಡ ಆಗ್ಬೋದು. ಆ ನಿಟ್ಟಿನಲ್ಲಿ LLB ಮತ್ತು ನ್ಯಾಯಾಧೀಶರಾಗೋದಕ್ಕೆ ಏನ್ ಪರೀಕ್ಷೆ ಬರೀಬೇಕು, ಏನ್ ಸಿದ್ಧತೆ ಮಾಡ್ಕೋಬೇಕು, ಅದನ್ನೆಲ್ಲ ಏನ್ ಮಾಡಿ ತಿಳ್ಕೊಳ್ಳಿ, ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಡಿ. ಆನಿಮೇಷನ್ ಕೋರ್ಸ್ಗಳು, ಇದು ಕೂಡ ತುಂಬಾ ಒಳ್ಳೆಯ ಒಂದು ಅವಕಾಶ ಇದೆ. ಅನ್ಅಕಾಡೆಮಿ, ಆಮೇಲೆ ಬೈಜೂಸ್, ಫಿಸಿಕ್ಸ್ ವಾಲಾ, ಹೀಗೆ ಬೇರೆ ಬೇರೆ ಕೋಚಿಂಗ್ನವರಿಗೆಲ್ಲ ಬೇಕಾದ ಆನಿಮೇಷನ್ ಟೆಕ್ನಾಲಜಿಯನ್ನ ಕೊಡೋದಕ್ಕೆ ಈ ಆನಿಮೇಟರ್ಸ್ ಬೇಕಾಗತ್ತೆ. ಆ ಆನಿಮೇಷನ್ ಕೋರ್ಸ್ ಮಾಡಿದ್ರೆ ನಿಮ್ಗೆ ತುಂಬಾ ಒಳ್ಳೆ ಅವಕಾಶ ಸಿಗತ್ತೆ. ಆಮೇಲೆ BFA ಮತ್ತೆ MFA ಮಾಡ್ಬೋದು. ಬ್ಯಾಚುಲರ್ ಆಫ್ ಫೈನ್ ಆರ್ಟ್ಸ್ ಅಂಡ್ ಮಾಸ್ಟರ್ ಆಫ್ ಫೈನ್ ಆರ್ಟ್ಸ್. ಫೈನ್ ಆರ್ಟ್ಸ್ಗೆ ಇವತ್ತು ತುಂಬಾ ಬೆಲೆ ಇದೆ. ನೀವು ಒಳ್ಳೊಳ್ಳೆ ಚಿತ್ರಕಾರ, ಒಳ್ಳೊಳ್ಳೆ ಡಿಸೈನ್ಗಳನ್ನ ಮಾಡಿದ್ರೆ ಇವತ್ತು ಸ್ವಂತ ಉದ್ಯೋಗವನ್ನ ಮಾಡಿಕೊಂಡು ಹಾಯಾಗಿರ್ಬೋದು. ಆಮೇಲೆ ಡಿಪ್ಲೊಮಾ ಮಾಡ್ಬೋದು. ನೀವು SSLC ಬೇಸ್ ಮೇಲೆ, PUC ಬೇಸ್ ಮೇಲೆ ಅಲ್ಲದಿದ್ರು SLC ಬೇಸ್ ಮೇಲೆ ನೀವು ಡಿಪ್ಲೊಮಾ ಮಾಡ್ಬೋದು. ಸಿವಿಲ್ ಇಂಜಿನಿಯರಿಂಗ್ ಅನ್ನು ಮಾಡ್ಬೋದು ಅಥವಾ ಮೆಕ್ಯಾನಿಕಲ್ ಇಂಜಿನಿಯರ್ ಕೂಡ ಆಗ್ಬೋದು. ಆಮೇಲೆ ಯೋಗ ಟ್ರೈನರಿಗೆ ಇವತ್ತು ತುಂಬಾ ಡಿಮಾಂಡ್ ಇದೆ. ಯಾಕೆಂದ್ರೆ ರೋಗಕ್ಕೆ ಯೋಗನೇ
ವಾಸಿ, ರೋಗಕ್ಕೆ ಯೋಗವೇ ಪರಿಹಾರ ಅನ್ನುವಂಥ ಮಾತು ಎಲ್ಲ ಕಡೆ ಇದೆ. ವಿಶ್ವ ಪ್ರಸಿದ್ಧವಾಗ್ತಾ ಇದೆ ಯೋಗ. ಹಾಗೆ ಒಳ್ಳೆ ಯೋಗ ಟ್ರೈನರ್ ಆಗಿ ನೀವು ಆದ್ರಿ 4 ಜನರಿಗೆ ಯೋಗ ಹೇಳ್ಕೊಟ್ಟು ಮನೆಯಲ್ಲೇ ಯೋಗ ಹೇಳ್ಕೊಟ್ಟು ಏನ್ ಮಾಡ್ಬೋದು ಅಂತಂದ್ರೆ ಒಳ್ಳೆ ನಿಮ್ಮ ಆದಾಯವನ್ನ ಗಳಿಸ್ಕೋಬಹುದು. ಜೊತೆಯಲ್ಲಿ ಆ ಫಿಸಿಯೋಥೆರಪಿಯನ್ನ ಕಲ್ತ್ಕೋಬಹುದು ನೀವು. ಇವತ್ತು ಫಿಸಿಯೋಥೆರಪಿಗೆ ತುಂಬಾ ಡಿಮಾಂಡ್ ಇದೆ. ಯಾರನ್ನೇ ಕೇಳಿ ಸೊಂಟ ನೋವು, ಬೆನ್ನು ನೋವು, ಕತ್ತು ನೋವು, ಕೈ ನೋವು ಎಲ್ಲ ನೋವ್ನವ್ರೆ. ಆ ನೋವಿಗೆ ರಾಮಬಾಣ ಫಿಸಿಯೋಥೆರಪಿ. ಸೊ ಆ ಫಿಸಿಯೋಥೆರಪಿ ಕೋರ್ಸ್ ಅನ್ನ ಮಾಡಿ ನೀವು ಒಬ್ಬ ಫಿಸಿಯೋಥೆರಪಿಸ್ಟ್ ಕೂಡ ಆಗಬಹುದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕೋರ್ಸ್ಗಳಿದಾವೆ. ಇವುಗಳ ಬಗ್ಗೆ ಸರ್ಚ್ ಮಾಡಿ. ಸುಮ್ಮನೆ ಕುತ್ಕೊಂಡು ಕಾಲಹರಣ ಮಾಡೋದ್ರ ಬದಲು ಈ ಕೋರ್ಸ್ ನನಗೆ ಏನ್ ಅಡ್ವಾಂಟೇಜ್ ಇದೆ, ಎಷ್ಟು ಜನ ಇದನ್ನ ಮಾಡಿದ್ದಾರೆ ತಿಳ್ಕೊಳ್ಳಿ. ನಾನು ಇಲ್ಲಿ ಕೇವಲ ಕೋರ್ಸ್ಗಳ ಪರಿಚಯವನ್ನ ಮಾಡ್ಕೊಡ್ತೀನಿ, ಇದನ್ನೆಲ್ಲ ಮಾಡ್ಬೋದು ನೀವು ಅಂತ. ಫೋಟೋಗ್ರಫಿ ಇದು ಕೂಡ ಒಳ್ಳೆ ಜಾಬ್. ಇವತ್ತು ಪ್ರೀ ವೆಡ್ಡಿಂಗ್ ಶೂಟಿಂಗ್ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಬರೀ ಪ್ರೀ ವೆಡ್ಡಿಂಗ್ ಶೂಟಿಂಗ್ ನಲ್ಲೇ ನೀವು ಆಲ್ಮೋಸ್ಟ್ ಆಲ್ 300 ಡೇಸ್ ನೀವು ಬ್ಯುಸಿಯಾಗಿ ವರ್ಕ್ ಮಾಡಬಹುದು. ಒಳ್ಳೆ ಇನ್ಕಮ್ ಇರುವಂತಹ ಒಂದು ಉದ್ಯೋಗ ಫೋಟೋಗ್ರಫಿಯನ್ನ ಕಲ್ತ್ಕೊಳ್ಳಿ. ಸೇಫ್ಟಿ ಫೈರಿಂಗ್ ಇದು ಕೂಡ ಇತ್ತೀಚೆಗೆ ಜನಪ್ರಿಯ ಆಗ್ತಾ ಇದೆ. ಆಮೇಲೆ ITI ಮಾಡಬಹುದು. ITI ಮಾಡಿ ನೀವು ಎಲೆಕ್ಟ್ರಿಷಿಯನ್ ವರ್ಕ್ ಗಳನ್ನ ಕಲ್ತ್ಕೋಬಹುದು. ಮೊಬೈಲ್ ರಿಪೇರಿ, ಲ್ಯಾಪ್ಟಾಪ್ ರಿಪೇರಿ, ಪಂಪ್ ಸೆಟ್ ರಿಪೇರಿ ಕಲ್ತ್ಕೊಳ್ಳಿ. ತುಂಬಾ ಡಿಮಾಂಡ್ ಇದೆ ಅದಕ್ಕೆ. ಇವತ್ತು ನೀವೇ ನಿಮ್ಮ ಮನೆಯಲ್ಲಿ ಏನೋ ಒಂದು ಮಿಕ್ಸರ್ ಹಾಳಾಗೋಗಿರುತ್ತೆ, ಯಾವುದೋ ಒಬ್ಬ ಮೆಕ್ಯಾನಿಕ್ಗೆ ಫೋನ್ ಮಾಡ್ತೀರಿ, ಅವನು ಇನ್ನು 4 ದಿನ ಬಿಟ್ಟು ಬರ್ತಾನೆ. ಅದರ ಅರ್ಥ ಏನು ಹೇಳಿ, ಅವನಿಗೆ ಅಷ್ಟು ವರ್ಕ್ ಲೋಡ್ ಇದೆ ಅಂತ. ಡಿಮಾಂಡ್ ಇರುವಂತಹ ಉದ್ಯೋಗ. ಜರ್ನಲಿಸಮ್ ಮಾಡ್ಬೋದು. ಜರ್ನಲಿಸಮ್ ನೀವು ಒಂದು ಕೋರ್ಸ್ ಅನ್ನಾಗಿ ಮಾಡಿಕೊಂಡ್ರೆ ಕಲಾ ವಿಭಾಗದವರಿಗೆ ಬಹಳ ಒಳ್ಳೆಯ ಒಂದು ಉದ್ಯೋಗವನ್ನು ಒದಗಿಸಿಕೊಡುವ ಪತ್ರಿಕೆಗಳಲ್ಲಿ, ಆಮೇಲೆ ಮಾಧ್ಯಮಗಳಲ್ಲಿ ನೀವು ಕೆಲಸ ಮಾಡಬಹುದು. ಡ್ರಾಮಾ ಆಕ್ಟಿಂಗ್, ಒಳ್ಳೆ ಡ್ರಾಮಾ ಆಕ್ಟಿಂಗ್ ಅನ್ನ ಮಾಡಿ ನೀವು ನೀನಾಸಂ ಹೆಸರು ಕೇಳಿರ್ಬೋದು, ನೀಲಕಂಠೇಶ್ವರ ನಾಟ್ಯ ಸಂಘ, ಅಲ್ಲಿ ನಿಮ್ಗೆ ಒಳ್ಳೆ ಡ್ರಾಮಾ ಆಕ್ಟಿಂಗ್ ಅನ್ನ ಹೇಳಿಕೊಡ್ತಾರೆ. ಅಲ್ಲಿ ನೀವು ಬರಿಬಹುದು. ರಂಗಾಯಣ, ಅಲ್ಲಿ ಕೂಡ ನೀವು ಆಕ್ಟಿಂಗ್ ಅನ್ನ ಕಲ್ತ್ಕೋಬಹುದು. ಒಳ್ಳೆ ನಟರಾಗ್ಬೋದು. ನಟರಿಗೆ ತುಂಬಾ ಡಿಮ್ಯಾಂಡ್ ಇದೆ. ಆಮೇಲೆ ಕಂಪ್ಯೂಟರ್ ಕೋರ್ಸ್ಗಳನ್ನ ನೀವು ಮಾಡ್ಕೋಬಹುದು. ಬೇರೆ ಬೇರೆ ಡಿಕೋಡಿಂಗ್ಗಳು, ಆಮೇಲೆ AI, ಆಮೇಲೆ ಆನಿಮೇಷನ್, ಆಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು, ಇವುಗಳನ್ನೆಲ್ಲ ಕಲ್ತ್ಕೊಂಡ್ರೆ ತುಂಬಾ ಅವಕಾಶ ಇರುತ್ತೆ. ಸೈಬರ್ ಸೆಕ್ಯೂರಿಟಿ, ನೀವು ಪೇಪರಲ್ಲಿ ಕೇಳ್ತೀರಾ ಸೈಬರ್ ವಂಚನೆ ಎಲ್ಲ ಕಡೆ ಕೇಳ್ತೀರಾ. ಆ ಸೈಬರ್ ವಂಚನೆಯ ವಿರುದ್ಧ ಸೈಬರ್ ಸೆಕ್ಯೂರಿಟಿ ಕೋರ್ಸ್ಗಳನ್ನ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆ ಅವಕಾಶಗಳು ಸಿಗತ್ತೆ. ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ನೀವೇನ್ ಮಾಡ್ಬೋದು, ಡಿಗ್ರಿ ಮಾಡ್ತಾ ಮಾಡ್ತಾ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ಗಳನ್ನ ಪಡ್ಕೋಬಹುದು. ಬ್ಯಾಂಕ್ಗಳಲ್ಲಿ ಪ್ರತಿ ವರ್ಷ ತುಂಬಾ ಹುದ್ದೆಗಳನ್ನ ಕರಿತಾ ಇರ್ತಾರೆ. ಕ್ಲರಿಕಲ್ ಪೋಸ್ಟ್ ಗಳಾಗಿರ್ಬೋದು, ಆಫೀಸರ್ ಪೋಸ್ಟ್ ಗಳಾಗಿರ್ಬೋದು. ಸ್ವಲ್ಪ ಎಫರ್ಟ್ ಹಾಕಿದ್ರೆ ನೀವು ಬ್ಯಾಂಕಿಗೆ ಕೂಡ ಹೋಗ್ಬೋದು. ಅಗ್ನಿವೀರ್ ಆಗೋದಕ್ಕೆ ನೀವು ಪ್ರಯತ್ನ ಮಾಡಬಹುದು. ಒಳ್ಳೆ ದೈಹಿಕವಾಗಿ ಕ್ಷಮತೆ ಇದೆ ಅಂತ ಆದ್ರೆ ನೀವು ಅಗ್ನಿವೀರ್ ಕಡೆ ನೋಡ್ಬೋದು. ಎಲೆಕ್ಟ್ರಿಷಿಯನ್ ವರ್ಕ್ ತುಂಬಾ ಡಿಮಾಂಡ್ ಆಗಿರುವಂತದ್ದು. ಒಂದು 5-6 ಮನೆ ಹಿಡ್ಕೊಂಡು ನೀವು ಹೊಸ ಮನೆ, ಆ ಮನೆ ಗೃಹ ಪ್ರವೇಶದ ಪೂರ್ವದಲ್ಲಿ ಹೇಳ್ತಾರೆ, ಅಯ್ಯೋ ಎಲೆಕ್ಟ್ರಿಷಿಯನ್ ಬರಲೇ ಇಲ್ಲ, ಎಲೆಕ್ಟ್ರಿಷಿಯನ್ ವರ್ಕ್ ಒಂದು ಪೆಂಡಿಂಗ್ ಇದೆ ಅಂತ. ನೀವು ಕೂಡ ಒಳ್ಳೆ ಎಲೆಕ್ಟ್ರಿಷಿಯನ್ ಆದ್ರೆ ನಿಮ್ಗೆ ತುಂಬಾ ಡಿಮಾಂಡ್ ಇದೆ. ಆರಾಮಾಗಿ ನೀವು ಒಂದು 5-6 ಜನರನ್ನ ಇಟ್ಕೊಂಡು ನೀವೇ ಹಲವರಿಗೆ ಉದ್ಯೋಗ ಕೊಡಬಹುದು. ಹಾಗೆ ಎಲೆಕ್ಟ್ರಿಕ್ ವರ್ಕ್ ಗಳನ್ನ, ಈಗ ರಜೆ ಇದೆ, ಯಾವ್ದಾದ್ರು ಒಬ್ಬ ಒಳ್ಳೆ ಎಲೆಕ್ಟ್ರಿಷಿಯನ್ ಜೊತೆಗೆ ಸುಮ್ಮನೆ ಕೆಲಸಕ್ಕೆ ಹೋಗಿ 3 ತಿಂಗಳಲ್ಲಿ ನೀವು ಸುಮಾರಿಷ್ಟು ಕಲ್ತ್ಕೋತೀರಾ. ಆಮೇಲೆ ಪ್ಲಂಬಿಂಗ್ ವರ್ಕ್ ಕೂಡ ತುಂಬಾ ಇಂಪಾರ್ಟೆಂಟ್. ಪ್ಲಂಬಿಂಗ್ ವರ್ಕ್ ಪ್ರತಿ ಮನೆಯಲ್ಲೂ ಏನೋ ಒಂದು ನಲ್ಲಿ ರಿಪೇರಿ ಇರ್ತದೆ, ಅಥವಾ ಏನೋ ಒಂದು ಪೈಪ್ ಲೈನ್ ಕಿತ್ತೋಗಿರ್ತದೆ, ಅಥವಾ ಪಂಪ್ಸೆಟ್ ಇಂದ ನೀರು, ಬಾವಿಯಿಂದ ಪಂಪ್ಸೆಟ್ಗೆ ನೀರು ಹೋಗ್ತಿರೋಲ್ಲ. ಹೀಗೆ ಬೇಕಷ್ಟು ಕೆಲಸಗಳು, ಬೇಕಷ್ಟು ಸಮಸ್ಯೆಗಳಿರ್ತದೆ. ಸೊ ಆ ಪ್ಲಂಬಿಂಗ್ ವರ್ಕ್ ಅನ್ನ ಕಲ್ತ್ಕೊಳ್ಳಿ. ಒಂದು ಕೋರ್ಸ್ ಮಾಡಿ. ಟೇಲರಿಂಗ್ ಹೆಣ್ಮಕ್ಳಿಗೆ ಬಹಳ ಉಪಯುಕ್ತವಾದಂತಹ ಒಂದು ಕೋರ್ಸ್ ಇದು, ಟೇಲರಿಂಗ್. ಇವತ್ತು ನೀವು ಒಳ್ಳೆ ರೀತಿ ಟೇಲರಿಂಗ್ ಕಲ್ತ್ಕೊಂಡ್ರಿ, ಒಳ್ಳೆ ಪ್ಯಾಂಟ್ ಹೊಲಿತೀರಿ, ಒಳ್ಳೆ ಶರ್ಟ್ ಹೊಲಿತೀರಿ, ಅಥವಾ ಒಳ್ಳೆ ಬ್ಲೌಸ್ ಹೊಲಿತೀರಿ ಅಂತ ಆದ್ರೆ ತುಂಬಾ ಡಿಮಾಂಡ್ ಇದೆ. ಬಟ್ ವೇರಿಯಸ್ ಡಿಸೈನ್ಗಳು ಮತ್ತು ಆ ಪರಿಪೂರ್ಣತೆ, ಫಿನಿಶಿಂಗ್ ಕಲ್ತ್ಕೋಬೇಕು. ಆಮೇಲೆ ಮೇಕಪ್ ಮತ್ತೆ ಮೆಹಂದಿ ಹಾಕೋದು, ಇದು ಕೂಡ ಬಹಳ ಹೆಣ್ಮಕ್ಳಿಗೆ ಹೇಳಿ ಮಾಡಿಸಿದಂತ ಉದ್ಯೋಗ. ಮೇಕಪ್ ಮತ್ತು ಮೆಹಂದಿ ಹಾಕೋದು, ನಿಮ್ಗೆ ಆಶ್ಚರ್ಯ ಆಗ್ಬಹುದು. ಒಂದು ಮದುವೆಯಲ್ಲಿ ಮದುಮಗಳ ಅಲಂಕಾರ ಮಾಡಿದ್ದಕ್ಕೆ ಒಬ್ಬ ಮೇಕಪ್ ಮಾಡೋರು, ಮೆಹಂದಿ ಹಾಕೋರು ಬರೋಬ್ಬರಿ 8,000 to 10,000 ರೂಪಾಯಿ ತಗೋತಾರೆ. ಕೇವಲ ಒಂದು ಮದುವೆ ಸೀಸನ್ ಅಲ್ಲಿ ಒಂದು 50-60 ಮದುವೆ ಮಾಡಿದ್ರು ನಿಮ್ಗೆ 6-7 ಲಕ್ಷ ರೂಪಾಯಿ ಆಗುತ್ತೆ. ಹಾಗಾಗಿ ಇದು ಕೂಡ ಬಹಳ ಒಳ್ಳೆ ಕೋರ್ಸ್ಗಳು. ಮೇಕಪ್ ಹಾಕೋದು, ಮೆಹಂದಿ ಹಾಕೋದನ್ನ ಒಂದು ಕೋರ್ಸ್ ಆಗಿ ಮಾಡಿ ಕಲ್ತ್ಕೊಳ್ಳಿ. ಹೊಸ ಡಿಸೈನ್ ಗಳನ್ನ ಕಲ್ತ್ಕೊಳ್ಳಿ. ಇದರ ಜೊತೆಯಲ್ಲಿ ನಾವು ಮತ್ತೇನೇನು ಕೋರ್ಸ್ಗಳನ್ನ ಮಾಡಬಹುದು ಅನ್ನೋದನ್ನ ನೋಡಿದೀವಿ. ಡೈರೆಕ್ಟ್ ಆಗಿ PUC ಆದ್ಮೇಲೆ ಪರೀಕ್ಷೆ ಬರೀಬಹುದಾ? ಎಸ್, SDA ಬರೀಬಹುದು, RRB ಪರೀಕ್ಷೆ ಬರೀಬಹುದು, ವಿಲೇಜ್ ಅಕೌಂಟೆಂಟ್ ಪರೀಕ್ಷೆಯನ್ನು ಬರೀಬಹುದು.
ಪೋಸ್ಟ್ ಮ್ಯಾನ್ ಆಗಿ ಕೆಲಸಕ್ಕೆ ಸೇರ್ಕೋಬಹುದು. ಎಸ್ಡಿಎಗೆ PUC ಕ್ವಾಲಿಫಿಕೇಶನ್, RRB ನಮ್ಮ ರೈಲ್ವೆಯಲ್ಲಿ ನಾನ್ ಟೆಕ್ನಿಷಿಯನ್ ಹುದ್ದೆಗಳಿಗೆ PUC ಮೇಲೆ ಬರೀಬಹುದು. ಅವುಗಳ ಬಗ್ಗೆ ತಿಳ್ಕೊಳ್ಳಿ. ಯಾವ್ಯಾವ ಎಕ್ಸಾಮ್ ಕಾಲ್ಫರ್ ಮಾಡಿದ್ದಾರೆ, ಕಾಲ್ಫರ್ ಮಾಡ್ತಾರೆ, ಎಲ್ಲದಕ್ಕೂ ಎಕ್ಸಾಮ್ ಇರುತ್ತೆ. ಎಕ್ಸಾಮಿಗೆ ಪ್ರಿಪೇರ್ ಆಗಬೇಕು. ವಿಲೇಜ್ ಅಕೌಂಟೆಂಟ್ ಹಿಂದೆಲ್ಲ ಮೆರಿಟ್ ಮೇಲೆ ತಗೋತಿದ್ರು, ಬಟ್ ಕೊರೋನಾ ನಂತರ ಅದಕ್ಕೂ ಕೂಡ ಪರೀಕ್ಷೆ ಇದೆ. ನೀವು VA ಪರೀಕ್ಷೆಯನ್ನು ಬರೀಬಹುದು. ಚಿಕ್ಕ ವಯಸ್ಸಿನಲ್ಲಿ VA ಆದರೆ ಮುಂದೆ ಪ್ರಮೋಷನ್ ಸಿಗ್ತಾ 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 ನೀವು ತಹಶೀಲ್ದಾರ್ ವರೆಗೆ ಆಗ್ಬಹುದು. ಅಂತಹ ಉದಾಹರಣೆಗಳು ಕೂಡ ನಮ್ಗೆ ಸಿಗತ್ತೆ. ಪೋಸ್ಟ್ ಮ್ಯಾನ್ ಆಗಿ ಸಿಲೆಕ್ಟ್ ಆಗ್ಬಹುದು ಡೈರೆಕ್ಟ್ ಮೆರಿಟ್ ಮೇಲೆ. ನಿಮ್ಮ ಸೆಕೆಂಡ್ ಇಯರ್ ನಲ್ಲಿ ಒಂದು 90 ಮೇಲೆ ಪರ್ಸೆಂಟೇಜ್ ಆಗಿದೆ ಅಂತಂದ್ರೆ ಡೈರೆಕ್ಟ್ ಆಗಿ ನೀವು ಪೋಸ್ಟ್ ಮ್ಯಾನ್ ಆಗಿ ಸಿಲೆಕ್ಟ್ ಆಗ್ಬಹುದು. ಆಮೇಲೆ ಅಲ್ಲಿ ನೀವು ಬೇರೆ ಬೇರೆ ಪರೀಕ್ಷೆಗಳನ್ನು ಬರಿತಾ ಬರಿತಾ ಪ್ರಮೋಷನ್ ಆಗ್ತಾ ಹೋಗುತ್ತೆ. ಸೆಂಟ್ರಲ್ ಗವರ್ಮೆಂಟ್ ಜಾಬ್ ತುಂಬಾ ಒಳ್ಳೆ ಉದ್ಯೋಗ. ಆದ್ರೆ ನೆನ್ಪಿಟ್ಕೊಳ್ಳಿ, ಎಲ್ಲದಕ್ಕೂ ನಮ್ಮ ತನ್ಮಯತೆ ಬೇಕು, ಎಲ್ಲದಕ್ಕೂ ನಮ್ಮ ಪರಿಪೂರ್ಣ ಶ್ರಮ ಬೇಕು, ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅನ್ನುವ ಛಲ ಬೇಕು. ಅವಾಗ ಮಾತ್ರ ಸಾಧ್ಯ ಆಗತ್ತೆ. ಇನ್ನು ಸ್ವಯಂ ಉದ್ಯೋಗ, ಕ್ಯಾಟರಿಂಗ್ ಸರ್ವಿಸ್ ಮಾಡ್ಬೋದು. ಇವತ್ತು ನೀವು ಒಂದು ಹಳ್ಳಿಯಲ್ಲಿ ನೋಡಿ, ಒಂದು ಹಳ್ಳಿಯಲ್ಲಿ 100 ಮನೆ ಇದೆ ಅಂತಂದ್ರೆ ಒಂದು 50 ಮನೆಯಲ್ಲಿ ಬರೀ ವಯಸ್ಸಾದವರು ಇದ್ದಾರೆ, ಅವರಿಗೆ ಅಡಿಗೆ ಮಾಡ್ಕೊಳಕ್ ಆಗಲ್ಲ ಅಂತ ಒಂದು 50 ಮನೆ ಹಿಡ್ಕೊಂಡು ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಮತ್ತೆ ಸಾಯಂಕಾಲ ಒಂದು ಟೀನು, ಆಮೇಲೆ ಸಂಜೆ ಒಂದು ಊಟ, ಇಷ್ಟು ಕೊಡೋ ವ್ಯವಸ್ಥೆ ಮಾಡ್ಕೊಂಡ್ರೆ ಸಾಕು. ನಿಮ್ಗೆ ನಿಮ್ಮ ಹಳ್ಳಿಯಲ್ಲೇ ಒಂದು 25 ಮನೆ ಸಿಗತ್ತೆ. ಅವರಿಗೆ ಈ ಊಟ ತಿಂಡಿ ಸಪ್ಲೈ ಮಾಡೋ ಕೆಲಸ ಮಾಡ್ಕೊಂಡ್ರೆ ಸಾಕು, ನೀವು ಬಿಂದಾಸ್ ಆಗಿ ಬದುಕಬಹುದು. ಇನ್ನು ಮೆಡಿಕಲ್ ಅಸಿಸ್ಟೆಂಟ್. ಏನದು ಮೆಡಿಕಲ್ ಅಸಿಸ್ಟೆಂಟ್ ಅಂದ್ರೆ? ಅದೇ ಹೇಳಿದ್ನಲ್ಲ, ನೀವು ಕ್ಯಾಟರಿಂಗ್ ಮಾಡ್ತಾ ಮಾಡ್ತಾ ಅದೇ ಮನೆಯಲ್ಲಿ ಏನೋ ಮೆಡಿಸಿನ್ ಬೇಕಾಗತ್ತೆ, ಆ ಮೆಡಿಸಿನ್ ತಂದ್ಕೊಡೋದು. ಅವ್ರಿಗೆ ಒಂದು ಇನ್ಸುಲಿನ್ ಕೊಡಬೇಕಾಗತ್ತೆ, ಆ ಇನ್ಸುಲಿನ್ ಕೊಡೋದು. ಬೆಳಗ್ಗೆ ಸಂಜೆ ಒಂದು ಇನ್ಸುಲಿನ್ ಕೊಡಬೇಕಾಗತ್ತೆ, ಇನ್ಸುಲಿನ್ ಕೊಡೋದು. ಅಥವಾ ಅವ್ರ BP ಚೆಕ್ ಮಾಡೋದು, ಅವರ ಶುಗರ್ ಚೆಕ್ ಮಾಡೋದು. ಈ ತರ ಸಣ್ಣ ಪುಟ್ಟ ಕೆಲಸ ಅನ್ಸ್ಬೋದು, ಬಟ್ ಒಂದು 25 ಮನೆ ಖಂಡಿತ ನಿಮ್ಮ ಹಳ್ಳಿಯಲ್ಲಿ ಸಿಗ್ಬಿಡತ್ತೆ. ಇದು ಕೂಡ ನಿಮ್ಗೆ ಒಂದು ಒಳ್ಳೆ ಉದ್ಯೋಗ ಆಗತ್ತೆ. ಲ್ಯಾಬ್ ಅನ್ನ ನೀವು ತಯಾರು ಮಾಡ್ಬೋದು. ಆ ಲ್ಯಾಬ್ ಟೆಕ್ನಿಷಿಯನ್ ನೀವು ಕಲ್ತ್ಕೊಂಡ್ರೆ ಲ್ಯಾಬ್ ಅನ್ನ ತಯಾರು ಮಾಡ್ಬೋದು, ಲ್ಯಾಬ್ ಅನ್ನ ನೀವು ಸ್ವಂತವಾಗಿ ಇಟ್ಕೋಬಹುದು, ಅಂಗಡಿಯನ್ನ ತೆಗಿಬಹುದು. ನಿಮ್ಮ ಸ್ಕಿಲ್ ಏನಿದೆ ಅನ್ನೋದನ್ನ ಡಿಪೆಂಡ್ ಆಗಿ ನೀವೊಂದು ಮಿಕ್ಸರ್ ರಿಪೇರಿ ಅಂಗಡಿನೋ, ಎಲೆಕ್ಟ್ರಿಷಿಯನ್ ಅಂಗಡಿನೋ, ಅಥವಾ ಮೊಬೈಲ್ ರಿಪೇರಿ ಅಂಗಡಿನೋ ತೆಗಿಬಹುದು. ಅದನ್ನ ಕಲ್ತ್ಕೊಂಡು ತೆಗೀರಿ, ಆವಾಗ ಚೆನ್ನಾಗಿರುತ್ತೆ. ಕೃಷಿ ಮಾಡ್ಬೋದು. ಇವತ್ತು ಕಲಾ ವಿಭಾಗದವರು, ನಾವು ಕಲಾ ವಿಭಾಗದವರು PUC ಮಾಡಿದೀವಿ, BA ಮಾಡಿದೀವಿ ಅಂತ ಸುಮ್ಮನೆ ಕೂತ್ಕೊಳ್ಳೋದ್ರ ಬದಲಿಗೆ ನಿಮ್ಮ ಮನೆಯಲ್ಲಿ ಗದ್ದೆ ಇದೆ ಅಂತಂದ್ರೆ ಆ ಗದ್ದೆಯನ್ನು ಚೆನ್ನಾಗಿ ಮಾಡಿ, ಅಟಿ ಮಾಡಿ. ಆ ಗದ್ದೆಯಲ್ಲಿ ನೀವು ಆ ಮಣ್ಣಿನೊಂದಿಗೆ ಬೆರೆತು ಕೃಷಿ ಮಾಡಿ. ಕೃಷಿ ನಿಮ್ಗೆ ಒಳ್ಳೆ ಆದಾಯ ಕೊಡುತ್ತೆ. ಹಣ್ಣನ್ನ ಬೆಳೀರಿ, ತರಕಾರಿಯನ್ನ ಬೆಳೀರಿ, ಅಡಿಕೆಯನ್ನ ಬೆಳೀರಿ. ಇಲ್ಲೇ ನಮ್ಮ ಬಾಡದಲ್ಲಿ ನಾಗರಾಜ್ ನಾಯ್ಕ್ ಅಂತ ಹೇಳಿ, ಅವರು ನೂರಾರೇನು ಸಾವಿರಾರು ಭತ್ತದ ತಳಿಯನ್ನ ರಕ್ಷಣೆ ಮಾಡೋ ಕೆಲಸ ಮಾಡಿದ್ದಾರೆ. ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರನ್ನು ಗುರುತಿಸಲಾಗಿದೆ. ಹಾಗೆ ಕೃಷಿ ಮಾಡಿ. ಕೃಷಿ ನಮ್ಮ ಮೂಲ ಉದ್ಯೋಗ. ಕೃಷಿಯನ್ನ ಬೆಳೆಸಲಿಕ್ಕೆ ನಮ್ಮ ಕಲಾ ವಿಭಾಗದವರು ಕೊಡುಗೆಯನ್ನು ಕೊಡ್ತಾರೆ, ಕೊಡ್ಲೇಬೇಕು. ಕೃಷಿಯನ್ನ ಮಾಡ್ಬೋದು. ಇನ್ನು ಪೆಂಡಾಲ್ ಹಾಕೋದು ನೋಡಿ, ಪ್ರತಿದಿನ ಒಂದು ಕಾರ್ಯಕ್ರಮ ಇರ್ತದೆ. ಎಲ್ಲೋ ಒಂದು ಗೃಹ ಪ್ರವೇಶ, ಎಲ್ಲೋ ಒಂದು ಮುಂಜಿ, ಎಲ್ಲೋ ಒಂದು ಮದುವೆ, ಇಲ್ಲ ಇನ್ನೆಲ್ಲೋ ಒಂದು ವಾಲಿಬಾಲ್ ಟೂರ್ನಮೆಂಟು, ಕ್ರಿಕೆಟ್ ಟೂರ್ನಮೆಂಟು, ಏನೋ ಒಂದು ಕಾರ್ಯಕ್ರಮ ವರ್ಷದ ಉದ್ದಗಲಕ್ಕೂ ಇರ್ತದೆ. ಮಳೆಗಾಲದ 1-2 ತಿಂಗಳು ಬಿಟ್ರೆ ಪೆಂಡಾಲ್ ಹಾಕೊಳ್ಳೋ ಉದ್ಯೋಗ ಮಾಡಿ. ಎಲ್ಲ ಕಡೆ ಪೆಂಡಾಲ್ ಹಾಕೋದು, ಕುರ್ಚಿ ಹಾಕೋದು, ಆಮೇಲೆ ಅಡಿಗೆ ಮಾಡ್ಲಿಕ್ಕೆ ಬೇಕಾದಂತಹ ಪಾತ್ರೆ ಇವುಗಳನ್ನ ಸಪ್ಲೈ ಮಾಡೋದು, ಈ ತರ ಮಾಡ್ಬೋದು. ಆಮೇಲೆ ಕುಡಿಯೋ ನೀರು ಇತ್ತೀಚೆಗೆ ಪ್ಯಾಷನ್ ಆಗಿದೆ. ಲೋಟದಲ್ಲಿ ನೀರಿಡೋದು ಹೋಗಿದೆ, ಎಲ್ಲ ಬಾಟ್ಲ್ ನೀರುಗಳು. ಆ ನೀರನ್ನ ಏನ್ ಮಾಡಿ, ನೀರನ್ನ ಕೊಡುವಂತಹ ಡೀಲರ್ಶಿಪ್ ತಗೊಳ್ಳಿ. ಯಾವುದೋ ಒಂದು ಕಂಪನಿಯ ಡೀಲರ್ಶಿಪ್ ಸಿಗತ್ತೆ ನಿಮ್ಗೆ, ಎಲ್ಲ ಕಡೆ ನೀರನ್ನು ಒದಗಿಸೋದು. ಈ ತರಹ ನೀವು ಸ್ವಯಂ ಉದ್ಯೋಗವನ್ನ ಮಾಡ್ಬೋದು. ಮುದ್ರಾದಂತಹ ಬ್ಯಾಂಕ್ ಲೋನ್ಗಳು ಕೂಡ ನಿಮ್ಗೆ ಸಿಗತ್ತೆ. ಆಮೇಲೆ ಮಂಟಪ ತಯಾರು ಮಾಡೋದು, ಮದುವೆಗಳಲ್ಲಿ ಮಂಟಪ, ಆಮೇಲೆ ಯಾವುದೋ ಒಂದು ಫಂಕ್ಷನ್ ನಲ್ಲಿ ಮಂಟಪ ತಯಾರು ಮಾಡೋದು, ಆಮೇಲೆ ಇನ್ಯಾವುದೋ ಒಂದು ಮುಂಜಿಯಲ್ಲಿ ಮಂಟಪನ ತಯಾರು ಮಾಡೋದು. ಈ ಮಂಟಪ ತಯಾರು ಮಾಡೋದು ಕೂಡ ಬಹಳ ಒಳ್ಳೆ ಕಲೆ, ಬಹಳ ಬೆಲೆ ಬಾಳುವಂತಹ ಕಲೆ. ಅದನ್ನ ಕಲ್ತ್ಕೊಳ್ಳಿ. ಯಾರನ್ನ ಮಾಡ್ತಿದಾರೋ ಅವರೊಟ್ಟಿಗೆ ಹೋಗಿ 4 ದಿನ, ಆವಾಗ ನಿಮ್ಗೆ ಐಡಿಯಾ ಬರುತ್ತೆ. ಹೀಗೆ ಮನಸ್ಸಿದ್ದರೆ ಮಾರ್ಗ ಇದೆ. ಸ್ವಯಂ ಉದ್ಯೋಗವನ್ನು ಕೂಡ ನಾವು ಮಾಡೋದಕ್ಕೆ ಅವಕಾಶ ಇದೆ. ಮೊಬೈಲ್ ರಿಪೇರಿಯನ್ನು ಕೂಡ ಕಲ್ತ್ಕೊಳ್ಳಿ. ಒಟ್ಟಾರೆ ನೀವು ಸುಮ್ಮನೆ ಅಲೆಮಾರಿಯಾಗಿ, ಸುಮ್ಮನೆ ಆಲಸ್ಯದಿಂದ ಇರಬೇಡಿ ಅಷ್ಟೇ. ಏನಾದ್ರೂ ನಿಮ್ಮ ಸ್ಕಿಲ್ ಏನಿದೆ ಅದನ್ನ ಡೆವಲಪ್ ಮಾಡ್ಕೊಳ್ಳೋ ಪ್ರಯತ್ನವನ್ನ ಈಗಿಂದನೇ ಮಾಡಿ. ಇಂಗ್ಲಿಷ್ ಸ್ಪೀಕಿಂಗ್ ಕೋರ್ಸ್ ಮಾಡ್ಕೊಂಡ್ರೆ ನೀವು ಕಾಲ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ಬೋದು. ನೀವೇ ಸ್ವತಃ ಟ್ಯೂಷನ್ ಅನ್ನ ಮಾಡ್ಬೋದು. ಇವತ್ತು ನಿಮ್ಗೆ ಫ್ಲೂಯೆಂಟ್ ಆಗಿ ಇಂಗ್ಲಿಷ್ ಬರುತ್ತೆ ಅಂತಂದ್ರೆ ಕಾಲ್ ಸೆಂಟರ್ಗಳಲ್ಲಿ ನಿಮ್ಗೆ ಉದ್ಯೋಗಾವಕಾಶಗಳು ಹೇರಳವಾಗಿದ್ದಾವೆ. ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು. ಆಮೇಲೆ ತೀರ್ಮಾನ ಮಾಡಿ ನನ್ನ ಸಾಮರ್ಥ್ಯ ಏನು,
ನಾನು ಯಾವುದನ್ನ ಮಾಡಬಹುದು, ಆದರೆ ಆ ಮಾಡುವುದನ್ನ ಸರಿಯಾಗಿ ಮಾಡಬೇಕು, ಶ್ರದ್ಧೆಯಿಂದ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು, ಸಂಪೂರ್ಣ ಸಾಮರ್ಥ್ಯವನ್ನ ವಿನಿಯೋಗಿಸಬೇಕು, ಛಲ ಇರಬೇಕು. ನಾನು ಸಾಧಿಸ್ತೀನಿ, ಸಾಧಿಸಿಯೇ ಸಾಧಿಸ್ತೀನಿ ಅನ್ನುವ ಛಲ ಇರಬೇಕು. ಆ ನಿಟ್ಟಿನಲ್ಲಿ ಒಳ್ಳೆ ಸಂವಹನ ಕೌಶಲ್ಯವನ್ನ ರೂಢಿಸ್ಕೊಳ್ಳಿ. ಇವತ್ತು ನಿಮ್ಮ ಸಂವಹನ ಕೌಶಲ್ಯ ಎಷ್ಟು ಚೆನ್ನಾಗಿದೆಯೋ ಅದರ ಮೇಲೆ ನಿಮ್ಮ ಸಂದರ್ಶನ ಮತ್ತು ಆಯ್ಕೆ ನಿಂತ್ಕೊಂಡಿದೆ. ನೀವು 100ಕ್ಕೆ 100 ಅಂಕ ತೆಗಿಬಹುದು, ಆದರೆ ನಿಮ್ಮಲ್ಲಿ ಸಂವಹನ ಕೌಶಲ್ಯ ಇಲ್ಲ ಅಂತಂದ್ರೆ ನೀವು ಆಯ್ಕೆ ಆಗಲ್ಲ, ನೆನ್ಪಿಟ್ಕೊಳ್ಳಿ. ಹಾಗಾಗಿ ನಿಮ್ಮ ಮನೆಯಲ್ಲೇ ನೀವು ಸಂವಹನ ಕೌಶಲ್ಯವನ್ನ ಬೆಳೆಸ್ಕೋಬೇಕು. ಎಲ್ಲರೊಟ್ಟಿಗೆ ಮಾತಾಡಿ, ನೆರೆಹೊರೆಯವರೊಟ್ಟಿಗೆ ಮಾತಾಡಿ, ಮಾತನ್ನ ರೂಢಿಸ್ಕೊಳ್ಳಿ. ಹೇಗೆ ನಾವು ಒಬ್ಬ ವ್ಯಕ್ತಿಯನ್ನ ನಂಬಿಸಬಹುದು, ಹೇಗೆ ಒಬ್ಬ ವ್ಯಕ್ತಿಯನ್ನ ಚೆನ್ನಾಗಿ ನನ್ನ ಮಾತಿನ ಮೂಲಕ ಸೆಳಿಬಹುದು ಅನ್ನೋದನ್ನ ಏನ್ ಮಾಡಿ, ಆ ಸಂವಹನ ಕೌಶಲ್ಯವನ್ನ ರೂಢಿ ಮಾಡ್ಕೊಳ್ಳಿ. ಆಗ ನಿಮ್ಗೆ ಅಪಾರ್ಚುನಿಟೀಸ್ಗಳು ಜಾಸ್ತಿ. ಹೀಗೆ ಕಲಾ ವಿಭಾಗದವರು ಅಂತ ಮೂಗು ಮುರಿಯೋ ಅವಶ್ಯಕತೆ ಇಲ್ಲ. ಸಾಕಷ್ಟು ಉದ್ಯೋಗ ಅವಕಾಶಗಳು ಕಲಾ ವಿಭಾಗಕ್ಕೆ ಇದಾವೆ. ಆದರೆ ನಾವು ಅದನ್ನ ಶ್ರದ್ಧೆಯಿಂದ ಮಾಡಬೇಕು. ಮುಂದಿನ ವಿಭಾಗ ವಾಣಿಜ್ಯ ವಿಭಾಗದವರಿಗಾಗಿ ನಮ್ಗೇನು ಅಂತ ಅವ್ರು ಕೇಳ್ತಾರೆ, ಅವರಿಗೂ ಇದೆ. ಕಲಾ ವಿಭಾಗದವರಿಗೂ ಸಾಕಷ್ಟು ಅವಕಾಶಗಳಿದ್ದಾವೆ. ಇದರ ಜೊತೆಯಲ್ಲಿ ಒಂದೊಂದು ಸ್ಪರ್ಧಾತ್ಮಕ ಪರೀಕ್ಷೆಯ ಪರಿಚಯಾತ್ಮಕ ಮಾಹಿತಿಯನ್ನು ನಿಮಗೆ ಕೊಟ್ಟರೆ ಚೆನ್ನಾಗಿರ್ತದೆ. ನಾವು ಹೇಗೆ ತಯಾರಿ ಮಾಡ್ಕೋಬೇಕು, ಒಂದು ಮಾಡೆಲ್ ಕ್ವಶನ್ ಪೇಪರ್ ಇದ್ರೆ ನಿಮಗೆ ಗೊತ್ತಾಗತ್ತೆ ಅದರಲ್ಲಿ ಏನೇನು ವಿಷಯ ಇದೆ ಅಂತ. ಇವೆಲ್ಲವನ್ನ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ನಿರೀಕ್ಷೆಯನ್ನ ಮಾಡ್ತಾ ಇರೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಗುಡ್ ಲಕ್, ಥ್ಯಾಂಕ್ ಯು.